ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಈಗಾಗಲೇ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾವು ಬೆಂಗಳೂರಿನಿಂದ ಕಾಲ್ ಮಾಡ್ತಾ ಇದ್ದೀವಿ ಗುರುಗಳೇ. ಬಹಳ ಸಂತೋಷ, ಹೇಳಿ ಗುರುಗಳೇ. ಒಂದ್ 2 ಪ್ರಶ್ನೆ ಇದೆ ಗುರುಗಳೇ. ಹೇಳಿ. ಹಸು ಇದೆ ನಮ್ಮ ಮನೇಲಿ. ಅದು ಆವಾಗ ಹಸುಗೆ ಉಣ್ಕಾಟ ಆಗುತ್ತೆ, ಮತ್ತೆ ಅದು ಚಂದಾಗಿ ಮೇವೆಲ್ಲ ತಿಂದ್ರೆ ನೊಂಬ್ರೆ ತೆಗಿಯಲ್ಲ ಗುರುಗಳೇ ಹಸುಗಳು. ಇನ್ನೊಂದ್ಸಲ ಹೇಳಿ, ಕರೆಕ್ಟ್ ನಿಧಾನಕ್ಕೆ ಹೇಳಿ. ಹಸು ಇದೆ. ಹಾ, ಆ ಹಸು ತುಂಬಾ ಮೇವು ತಿನ್ನುತ್ತೆ. ತಿಂದಾದ್ಮೇಲೆ ನೊಂಬ್ರೆ ತೆಗಿಯಲ್ಲ, ಅದು ನೊಂಬ್ರಾಕಲ್ಲ. ತುಂಬಾ ಉಣ್ಕಾಟ ಆಗೋದು ಹಸುಗೆ, ತುಂಬಾ ಉಣ್ಕಾಟ ಆಗುತ್ತೆ. 15 ಭಸ್ಮಲ್ಲ ಇಡಕ್ ಹೇಳಿದೀನಿ, ಆದ್ರೂ ಉಣ್ಕಾಟ ಮೇಲೆ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದ್ ಪ್ರಶ್ನೆ ಗುರುಗಳೇ. ಇದು ನಮ್ಮ ಮನೆ ತುಂಬಾ ಹಳ್ಳ ಇದೆ. ಮನೆ ಮುಂದೆ ಮನೆ ಬಿದ್ದೋಗ್ಬಿಟ್ಟಿದೆ. ಆ ಮನೆ ಬಿದ್ದೋಗಿತ್ತೆ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಗುರುಜಿ. ಮನೆ ಬಿದ್ದೋಗಿದ್ಯಾ? ನಮ್ಮ ಮನೆ ಮುಂದೆ ಒಂದು ಬೇರೆಯವ್ರದ್ದು ಮನೆ ಬಿದ್ದೋಗಿದೆ. ಆ ಮನೆ ಬಿದ್ದಾನೆ ನಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು. ಒಂದು 3 ವರ್ಷದಿಂದ ನನ್ಗೆ ಪ್ರಾಬ್ಲಮ್ ಆಗಿದೆ ಗುರುಜಿ. ಓಕೆ, ಮೊದಲನೇ ಪ್ರಶ್ನೆಗೆ ಉತ್ತರ: ಒಂದು ನಿಂಬೆಹಣ್ಣು, ಕಲ್ಲುಪ್ಪು, 5 ಒಣಮೆಣಸಿನ್ಕಾಯಿ ಎರಡನ್ನೂ ಕೈ ಎಡಗೈಲಿ ಇಟ್ಕೊಂಡು ಹಸುಗೆ ಮುಖ ಮತ್ತು ಬಾಲ್ದ ಹತ್ರ 21 ಸಲ ಇಳಿ ತೆಗೆದುಬಿಟ್ಟು ಅದನ್ನು ತೊಗೊಂಡೋಗ್ಬಿಟ್ಟು ಒಂದು ಮರದ ಬುಡಕ್ಕೆ ಹಾಕ್ಬಿಡಿ. ಎರಡನೇ ಪ್ರಶ್ನೆ: ನಿಮ್ಮ ಮನೆ ಮುಂದೆ ಬಿದ್ದಿರೋ ಮನೆಗೂ ನಿಮಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಅವರು ಗೋತ್ರ ನಕ್ಷತ್ರ ವಂಶನೇ ಬೇರೆ, ನಿಮ್ಮ ಗೋತ್ರ ನಕ್ಷತ್ರ ವಂಶನೇ ಬೇರೆ, ಆ ವಾಸ್ತುನೇ ಬೇರೆ, ಈ ವಾಸ್ತುನೂ ಬೇರೆ. ಅದರಿಂದ ಆ ಮನೆಯಿಂದ ನಿಮಗೇನು ತೊಂದರೆ ಇಲ್ಲ. ಇರೋದು ನಿಮ್ಮ ಜಾತಕದಲ್ಲಿ, ನಿಮ್ಮ ಜಾತಕದ ದೋಷಕ್ಕೆ ಅದಾಗತ್ತೆ. ಅದರಿಂದ ಆ ಮನೆ ಎದುರುಗಡೆ ಮನೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ. ಬಹಳ ಧನ್ಯವಾದಗಳು ಕರೆ ಮಾಡೋದಕ್ಕೆ, ಸಂತೋಷ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಜಿ, ನಾವು ಮೈಸೂರಿಂದ ಮಾಡ್ತಾ ಇದ್ವಿ. ಎಲ್ಲಿಂದ? ಮೈಸೂರಿಂದ. ಹೇಳಿ ಅಮ್ಮ. ನಿಮ್ ಪ್ರೋಗ್ರಾಮ್ ನಮ್ಮ ಡೈಲಿ ನೋಡ್ತೀವಿ ಗುರುಜಿ, ಮಿಸ್ ಮಾಡಲ್ಲ. ಬಹಳ ಸಂತೋಷ. ಹೇಗನ್ಸುತ್ತೆ ನಮ್ಮ ಕಾರ್ಯಕ್ರಮದ ಬಗ್ಗೆ? ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಗುರುಜಿ. ನೀವು ತೋರಿಸ್ತಾ ಇರೋ ಮುದ್ರಾ ಮಂತ್ರ ಎಲ್ಲ ಪ್ರತಿಯೊಂದು ಸಕ್ಸಸ್ ಆಗ್ತಾ ಇದೆ. ನಮಗೂ ತುಂಬಾ ಸಕ್ಸಸ್ ಆಗಿದೆ. ನಮ್ಮ ಅಕ್ಕವರು ಮಾಡ್ತಾರೆ, ಅವ್ರಿಗೂ ಸಕ್ಸಸ್ ಆಗಿದೆ. ನಮ್ಮ ತಂಗಿಯವರು ಮಾಡ್ತಾರೆ, ಅವ್ರಿಗೂ ಸಕ್ಸಸ್ ಆಗಿದೆ. ಅವರು ಬೇರೆಯವ್ರಿಗೂ ಹೇಳ್ತಾರೆ ಕಷ್ಟದಲ್ಲಿರೋರ್ಗೆ. ಮತ್ತೆ ನಮ್ಮ ಅಣ್ಣ ಅವ್ರ ಮಿಸ್ಸಸ್ಗೆ ಹುಷಾರಿರ್ಲಿಲ್ಲ, ಅವ್ರಿಗೇನೋ ಸ್ವಲ್ಪ ವರಹ ಬಿಟ್ಟು ಮಾಡಿದ್ರು. ನೀವು ತೋರಿಸಿದಂತ ಮುದ್ರಾ ಮಂತ್ರ ಚೌಡೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ವಿ. ಅದನ್ನೆಲ್ಲ ಕರ್ಕೊಂಡೋಗಿ ನಾನು 2 ವಾರ ಮಾಡಿಸ್ತೇನೆ ಗುರುಜಿ. ಇವಾಗ ಅವರು ಹುಷಾರಾಗಿದ್ದಾರೆ. ಬಹಳ ಸಂತೋಷ. ಏನೋ ಒಳ್ಳೇದಾಗ್ತಿದ್ದಲ್ಲ. ನೀವು ಕಾರ್ಯಕ್ರಮ ನೋಡೋದಕ್ಕೂ ಸಾರ್ಥಕ ಆಗ್ಬೇಕು. ಒಂದು ಅರ್ಧ ಗಂಟೆ ಕೂತ್ಕೊಂಡು ಚೆನ್ನಾಗಿ ಮೂಡ್ ಬರ್ತದೆ ಗುರುಜಿ. ನಿಮ್ ಕಾರ್ಯಕ್ರಮ ಮಾತ್ರ ನಿಲ್ಲಿಸ್ಬೇಡಿ. ಈ ಕರೆ ಸಂಬಂಧಪಟ್ಟಂತ ಕಾರ್ಯಕ್ರಮನೂ ಅಷ್ಟೇ ನಿಲ್ಲಿಸ್ಬೇಡಿ. ನಾವು ಮೈಸೂರಲ್ಲಿ ಸಂವಾದ ಮಾಡಿದಾಗ್ಲೂ ಬಂದಿದ್ದೋ, ಕನಕಪುರದಲ್ಲಿ ವನದುರ್ಗ ಹೋಮ ಮಾಡ್ತಿದ್ರಲ್ಲ ಗುರುಜಿ, ಆಗ್ಲೂ ಬಂದಿದ್ವಿ. ಮತ್ತೆ ನನ್ನ ಮಗನ್ಗೆ ಅಗ್ನಿಹೋತ್ರ ದೀಕ್ಷೆ ಕೂಡ ಕೊಡ್ತಿದ್ದೀನಿ. ಅವನು ಪ್ರತಿದಿನ ಮಾಡ್ತಾ ಇದ್ದಾನೆ. ನಮಗೂ ತುಂಬಾ ಒಳ್ಳೇದಾಗ್ತಾ ಇದೆ. ಮತ್ತೆ ಗುರುಜಿ, ನೀವು ನಮ್ದೊಂದು ಪಿತ್ರಾರ್ಜಿತ ಆಗ್ತಿದ್ದು ಕೇಳಿದೆ. ಇದು ಆದಿವರಾಹ ಸ್ವಾಮಿದು ಹೇಳಿದ್ರಿ. ನಾನು ಅದನ್ನ ಪ್ರತಿದಿನ ಮಾಡ್ತಾ ಇದ್ದೀನಿ. ಮತ್ತೆ ಸಂಹಾರ ಭೈರವಂದನ್ನು ಕೇಳ್ಕೊತಾ ಇದ್ದೀನಿ, ನ್ಯಾಯಯುತವಾಗಿದ್ರೆ ನಮ್ಗೆ ಪಿತ್ರಾರ್ಜಿತ ಆಗ್ತಿ ಸಿಗ್ಲಿ ಅಂತ. ಆದ್ರೂ ಅದು ಇನ್ನೇನೋ ನಮ್ ಕೈಗೆ ಜಡ್ಜ್ಮೆಂಟ್ ಸಿಗ್ತಾ ಇದೆ ಅನ್ನೋ ಹತ್ರದಲ್ಲಿ ಮುಂದಕ್ಕೆ ಹೋಗ್ತಾ ಇದೆ ಗುರುಜಿ. ಈ ನೀವು ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ ಮಾಡಿ ಬೆಟ್ಟ ಹತ್ಬಿಟ್ಟು ದೇವಿ ದರ್ಶನ ಮಾಡ್ಕೊಂಡು ಹೇಳಿ. ಗುರುಜಿ, ಅದನ್ನ ಮೊದ್ಲೊಂದ್ಸರಿ ನೀವು ಇದನ್ನ ಹೇಳಿದ್ರಿ. ಅದನ್ನು ಸಹ ನಾವು ಮಾಡ್ಕೊಂಡ್ ಬಂದಿದೀವಿ ಗುರುಜಿ. ಎಲ್ಲಾ ತರದಲ್ಲೂ ಮಾಡ್ತಾ ಇದ್ರು. ಅವ್ರು ಯಾವ ರೀತಿ ಮಾಡ್ತಾ ಇದ್ರೆ ಅನ್ನೋದು ಗೊತ್ತಾಯ್ತಾ ಇಲ್ಲ. ಅದು ನಾನೇ ಪ್ರತಿದಿನ ಕೇಳ್ಕೊತೀನಿ ಗುರುಜಿ. ನಮಗೆ ಧರ್ಮಕ್ಕೆ ಸೇರ್ಬೇಕಾಗಿದ್ರೆ ಸೇರ್ಲಿ, ಇಲ್ದೇ ಇದ್ರೆ ಬೇಡ ಅಂತಾನೆ ದೇವ್ರ ಹತ್ರನ ಪ್ರಾರ್ಥನೆ ಮಾಡ್ಕೊತೀನಿ ಗುರುಜಿ. ಈಗ ಅಮಾವಾಸ್ಯೆ ದಿವಸ ಬೆಟ್ಟ ಹತ್ತು ದರ್ಶನ ಮಾಡಿ ಇಳಿದ್ಬಿಡಿ, ಸರಿ ಹೋಗುತ್ತೆ. ಅಮಾವಾಸ್ಯೆ ದಿನ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಾವು ಏನಂತಾರೆ ಅಂದರೆ, ಸಡನ್ನಾಗಿ ಪೂಜೆ ಮಾಡಿಬಿಟ್ಲ ಈಗ ರಿಸಲ್ಟ್ ಬರಲಿ, ಈಗಲೇ ಫಲ ಬರಲಿ, ಈಗಲೇ ಅದು ಆಶೀರ್ವಾದ ಆಗಿಬಿಡಲಿ ಅಂತೀವಿ. ಪೂಜೆ ಮಾಡಿದ ತಕ್ಷಣ ಎಲ್ರಿಗೂ ಒಳ್ಳೇದಾಗೋದಿದ್ದರೆ ದೇವ್ರು ಯಾಕೆ ಹೀಗಿರ್ತಿದ್ದ? ಅದಕ್ಕೊಂದು ಟೈಮ್ ಇದೆ. ಆ ಟೈಮ್ ತೊಗೋತ್ತೆ. ಒಂದು ಫೈಲ್ ಇನ್ನೊಬ್ಬ ಸಿಗ್ನೇಚರ್ಗೆ ಹೋಗ್ಬೇಕಾದ್ರೆ ಟೈಮ್ ತೊಗೊಳತ್ತದು. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಮಳವಳ್ಳಿ ತಾಲೂಕಿಂದ ಹೊನ್ಗಳಿಂದ ಮಾಡ್ತಾ ಇದ್ದೀವಿ ಸರ್. ಭಾಳ ಸಂತೋಷ, ಹೇಳಿ. ಅದೇ ನಮ್ಮ ತಂದೆ ಮನೇಲಿ ಸರ್ ಎಲ್ಲ ಬೆಳೆ ಎಲ್ಲ ಹಾಕ್ತಾರೆ, ಎಲ್ಲ ಇದು ಮಾಡ್ತಾರೆ. ಆದ್ರೂ ಏನು
ಇದಾಗ್ತಾ ಇಲ್ಲ, ಕೈ ಹತ್ತಿತಾ ಇಲ್ಲ, ಬಾಯಿ ಹತ್ತಿತಾ ಇಲ್ಲ ಸರ್. ಈ ಸರಿಯಾಗಿ ಹೇಳಿ. ಬೆಳೆ ಬೆಳಿತಾರೆ, ಹಾಂ, ದುಡ್ಡು ಕೊಡ್ತೀನಿ ಅನ್ನೋರು ಕೊಡಲ್ಲ. ಬೆಳೆ ಬೆಳಿತಾರೆ ಆದ್ರೆ ಏನು ಕೈ ಹತ್ತಿತಾ ಇಲ್ಲ. ನಿಮ್ಮ ಅವ್ರು ರೈತರು ನಮ್ಮಪ್ಪ. ನಿಮ್ಮ ಅಪ್ಪನ ಮನೆ ಕುಲದೇವಿ ಯಾರು? ಹೆಣ್ದೇವರು? ಬನ್ಮಕ್ಕಳಮ್ಮ ಸರ್. ಹಾಂ, ಆ ದೇವಿಗೆ ಹೋಗಿ ಒಂದು ಸೀರೆ ಬಾಗ್ನ ಕೊಟ್ಬಿಡಿ. ಒಂದು ಬಾಗ್ನ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಕುಲದೇವಿ ಭೂದೇವಿ ಮಾಡೋಬೋದು, ಕುಲದೇವಿ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಬಾಗ್ನ ಕೊಟ್ಟು ಪ್ರಾರ್ಥನೆ ಮಾಡಿ ಅಲ್ಲೊಂದು 5-6 ಜನಕ್ಕೆ ಒಂದು ಮುತ್ತೈದೆ ಕುಂಕುಮ ಕೊಡಿ, ಅಲ್ಲಿ ಬರೋ ಹೆಂಗಸ್ರಿಗೆ. ನೋಡಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತೀರಾ. ಭಾಳ ಸಂತೋಷಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಭೂಮಿ ವಿಚಾರದಲ್ಲಿ ಮಂಗಳ ಗ್ರಹ, ಆದರೆ ಬೆಳೆ ಬೆಳಿತೀವಿ ಅದ್ರ ಲಾಭ ಇಲ್ಲ ಅಂಥೇಳಿ ನಾನು ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ ರೈತರಿಗೋಸ್ಕರ. ಅದು ಬಹುಶಃ ನೋಡಿಲ್ಲ ಅನಿಸುತ್ತೆ, ಅದು ನೋಡಿದ್ರೆ ನಿಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಚಿಕ್ಕಬಳ್ಳಾಪುರದಿಂದ ಕಾಲ್ ಮಾಡ್ತಾ ಇದ್ದೀವಿ. ಹೇಳಿ, ಜೋರಾಗಿ ಮಾತಾಡಿ, ಹೇಳಿ ನಿಮ್ಮ ಸಮಸ್ಯೆ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಈ ನಮ್ದು ಹುಡುಗಿದು ಡೇಟ್ ಆಫ್ ಬರ್ತ್ ಇಲ್ಲಿ ಏನಾಗ್ಬೇಕು ಹೇಳಿ, ಅವೆಲ್ಲ ಹೇಳ್ಬಿಡಿ. ಡೇಟ್ ಆಫ್ ಟೈಮ್ ಎಲ್ಲ ಬೇಡ, ವಿಷಯ ಕೇಳಬೇಕಿತ್ತು. ಏನು ಮದುವೆ ವಿಷಯ. ಎಷ್ಟು ಏಜು? 25 ತುಂಬಿ 26ಕ್ಕೆ ಬಿದ್ದಿದೆ. ನೀವು ಎಲ್ಲ ಲೋಕಲ್ ಯಾರ ಜ್ಯೋತಿಷ್ಯ ಹತ್ರ ಕೇಳಿಸಿದ್ರಾ? ಕೇಳಿಸಿದೀವಿ ಗುರುಜಿ. ಅವಳ ಡೇಟ್ ಆಫ್ ಬರ್ತ್ ಅವಾಗ ಬರ್ಕೊಟ್ಟಿದ್ದ ಅವ್ರ ಕನ್ಯಾ ರಾಶಿ ಅಂತ. ಇವಾಗ ಅದು ಇಲ್ಲ, ಅದು ವೃಶ್ಚಿಕ ರಾಶಿ ಬರುತ್ತೆ ಅಂತಾರೆ. ಅದಕ್ಕೆ ಆ ರಾಶಿಗೆ ಆಗ್ಬರಲ್ಲ ಅಂತ ಎಷ್ಟೊಂದು ಅದು ಅಕ್ಷರಗಳು ಅವು ಇವು ಆಗ್ಬರಲ್ಲ ಅಂತ. ಅಲ್ಲ ಅದೆಲ್ಲ ಬಿಡಿ. ಈಗ ವೃಶ್ಚಿಕ ರಾಶಿಗೆ ಅಧಿಪತಿ ಮಂಗಳ ಗ್ರಹ. ಘಾಟಿ ಸುಬ್ರಹ್ಮಣ್ಯ ನಿಮ್ಗೆ ಹತ್ರ ಅಲ್ಲ? ಗುರುಜಿ 6 ವಾರ ಹೋಗಿದ್ದಾಳೆ. ಮಂಗಳವಾರ ನಾನ್ ವೆಜ್ ತಿನ್ನೋದ್ ಬಿಟ್ಬಿಟ್ಟಿದ್ದಾಳೆ. ನಾವಿಲ್ಲಿ ಚಿತ್ರಾವತಿ ಹತ್ರ 2 ಸಲ ಪೂಜೆ ಎಲ್ಲಾ ಮಾಡ್ಸಿದೀನಿ. ಕಾಳಸ್ತಿಗೆ ಹೋಗಿ ಪೂಜೆ ಮಾಡಿಸ್ಕೊ ಬಂದಿದ್ದೀವಿ. ಘಾಟಿ ಸುಬ್ರಹ್ಮಣ್ಯಕ್ಕೆ ಅಮಾವಾಸ್ಯೆ ದಿವಸ ಹೋಗ್ಬಿಟ್ಟು ಅಲ್ಲಿ ಮದುವೆ ಆಗಿರೋ ಹೆಂಗಸರು 5 ಜನಕ್ಕೆ ಅಷ್ಟುದ್ ಕೊಂಬು ಬಳೆಗಳನ್ನ ಕೂಡ ಕೇಳಿ. ಅಷ್ಟುದ್ ಕೊಂಬು ಬಳೆಗಳು 5 ಜನ ಮುತ್ತೈದೆಯರಿಗೆ ಕೊಟ್ಟು ಅವ್ರು ನಮಸ್ಕಾರ ಮಾಡ್ಕೊಳ್ಳೋಕೆ ಕೇಳಿ. ಅಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲೇ ಅಮಾವಾಸ್ಯೆ ದಿವಸ ಮಾಡ್ಸಕ್ಕೆ ಹೇಳಿ. ನೋಡಿ, ಖಂಡಿತ ಬೇಗ ಮದುವೆ ಆಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೆಲವರು ಮದುವೆ ಯೋಗ ಇರಲ್ಲ, ಮದುವೆ ಮಾಡಬೇಕು ಅಂತಾರೆ. ಹುಡುಗಿಗೆ ಮದುವೆ ಯೋಗ ಇದ್ದಾಗಲೇ ತನಗೆ ತಾನೇ ಮದುವೆ ಆಗುತ್ತೆ. ಮದುವೆ ಯೋಗ ಇಲ್ಲ ಅಂದಾಗ ನೀವು ಈ ಥರ ಎಲ್ಲ ಟ್ರೈ ಮಾಡಿ. ಅದಕ್ಕೆ ಮದುವೆ ಮಾಡೋಕ್ಕೆ ಮುಂಚೆ ನಮ್ಮ ಮಕ್ಳಿಗೆ ಯಾವಾಗ ಮದುವೆ ಯೋಗ ಇದೆ ಅಂತ ತಿಳ್ಕೊಬೇಕು. ಮದುವೆ ಯೋಗ ಬಂದಾಗ ನೀವು ಟ್ರೈ ಮಾಡಿ. ಮದುವೆ ಯೋಗ ಬರ್ದೇ ನೀವು ಟ್ರೈ ಮಾಡೋಕ್ಕೆ ಹೋದಾಗ ಎಲ್ಲ ಅಡೆತಡೆಗಳಾಗತ್ತೆ. ಈಗಾಗಲೇ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ, ಹೇಳಿ ಅಮ್ಮ. ಸರ್, ನಂದು ಮ್ಯಾರೇಜ್ ಪ್ರಾಬ್ಲಮ್ಮು. ಲೈಕ್ ತುಂಬ ಗಂಡುಗಳು ನೋಡಿ ಹೋಗ್ತಾರೆ, ಬಟ್ ಮ್ಯಾರೇಜ್ ಸೆಟ್ ಆಗ್ತಿಲ್ಲ. ಏನು ಇಶ್ಯೂ ಇದೆ ಅಂತ ಅರ್ಥ ಆಗ್ತಿಲ್ಲ. ಎಷ್ಟು ಏಜ್ ನಿಮಗೆ? 26. ಎಷ್ಟು? 26. ಓಕೆ. ನೀವು ಯಾರ ಹತ್ರ ಹಿಂದೆ ಜಾತಕ ತೋರಿಸಿದ್ರಾ ಅಲ್ಲಿ ನಿಮ್ಮಲ್ಲಿ? ತೋರಿಸಿದ್ವಿ. ಅವ್ರೇನೋ ಶಾಂತಿ ಅವ್ರು ಹೇಳ್ತಾರೆ ಮದುವೆ ವಿವಾಹ ಅಂದ್ರೆ ಲೈಕ್ ಆಗುತ್ತೆ, ಈ ವರ್ಷ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಯಾವುದು ಸೆಟ್ಟು ಆಗ್ತಿಲ್ಲ. ಬಂದ್ರೆ ಜಾತಕ ಬರೋದಿಲ್ಲ, ಇಲ್ಲ ಅಂದ್ರೆ ಈ ತರ ಆಗ್ತಾ ಇದೆ. ಓಕೆ, ನಿಮಗೆ ಯಾವ ದಶಾಭುಕ್ತಿ ನಡೀತಿದೆ ಅಂತ ಗೊತ್ತಾ ಹೋಗ್ಲಿ? ಅದು ಗೊತ್ತಿಲ್ಲ. ಓಕೆ, ನಿಮ್ಮದು ಜಾತಕ ಇದೆಯಾ? ಇದೆ. ನೀವು ಜಾತಕ ಇದ್ದಾಗ ಯಾರಿಗಾರು ತೋರಿಸಿದಾಗ ಅವ್ರಿಗೇನೋ ಪರಿಹಾರ ಹೇಳಿದಾರೆ ನಿಮಗೆ? ಅದು ಜಾತಕದಲ್ಲಿ ಏನು ದೋಷನೇ ಇಲ್ಲ, ನಿಮಗೆ ಮದುವೆ ಆಗ್ಬೇಕಿತ್ತು, ಯಾಕೆ ಮದುವೆ ಆಗಿಲ್ಲ ಅಂತ ಅವ್ರು ನಮಗೆ ವಾಪಸ್ ಕ್ವಶನ್ ಮಾಡ್ತಾರೆ. ನೋಡಮ್ಮ, ಜಾತಕದಲ್ಲಿ ದೋಷ ಇಲ್ಲ ಅಂದರೆ ಮದುವೆ ಆಗಬೇಕು. ಜಾತಕದಲ್ಲಿ ದೋಷ ಇದ್ದರೆ ಮದುವೆ ಆಗೋದಿಲ್ಲ. ಅದು ಪುರುಷ ಶಾಪ ಇರ್ಬೋದು. ಹೆಂಗಸರಲ್ಲಿ ಪುರುಷ ಶಾಪ ಇದ್ದರೆ ಮದುವೆ ಆಗಲ್ಲ. ಕಾಳಸರ್ಪ ದೋಷ ಇತ್ತು ಅಂದರೆ ಮದುವೆ ಆಗೋಕ್ಕಾಗಲ್ಲ. ಅಕಸ್ಮಾತ್ ಕುಜ ದೋಷ ಇತ್ತು ಅಂತೂ ಕೂಡ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ 3 ನಮ್ಮ ಜಾತಕದಲ್ಲಿರ್ತದೆ. ಈ 3 ಅಲ್ಲದೆ ಯಾರಾದರೂ ವಿವಾಹ ಪ್ರತಿಬಂಧಕ ದೋಷಕ್ಕೆ ಮಾಟಮಂತ್ರ ತಂತ್ರ ಪ್ರಯೋಗ ಮಾಡಿದರೆ ಅದು ಕೂಡ ತಡಿಬೋದು. ಜಾತಕದಲ್ಲಿ ಏನೂ ದೋಷ ಇಲ್ಲ ಅಂದರೆ ಯಾರಾದರೂ ಮಾಟಮಂತ್ರ ಮಾಡಿರ್ಬೋದು ಮದುವೆನೇ ಆಗಬಾರ್ದು ಇವರಿಗೆ ಅಂತ. ಇದಲ್ಲದೆ ಈ 3 ದೋಷ ನಿಮ್ಮ ಜಾತಕದಲ್ಲಿದೆ, ಪತ್ತೆ ಹಚ್ಚಿ ಅವರ ಒಳ್ಳೆ ಜಾತಕ ತೋರಿಸಿ ಅವರಿಗೆ ಪರಿಹಾರ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಒಂದ್ಸಲ ಹೇಳಿ. ನೀವು ಜಾತಕ ನೋಡೋದಿಲ್ಲ ಸರ್?
ನನಗೆ ಇಲ್ಲಿ ಏನೂ ಇಲ್ಲ, ನೀವು ಜಾತಕ ತೋರಿಸ್ಬೇಕು, ನಾನು ನೋಡ್ತೀನಿ ಬೇಕಾದ್ರೆ. ಇಲ್ಲಿ ನನಗೆ ಲೈವಲ್ಲಿ ಹೆಂಗೆ ನೋಡೋಕ್ಕಾಗತ್ತೆ, ಅದಕ್ಕೆ ನೀವು ಅಪಾಯಿಂಟ್ಮೆಂಟ್ ನೀವು ಅದನ್ನು ಒಂದು ಸಲ ಯಾರು ಒಳ್ಳೆ ಜಾತಕ ತೋರಿಸ್ಬಿಟ್ಟು ನೀವು ಭೇಟಿ ಮಾಡಬೇಕಂದ್ರೆ ಅಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಇದೆಯಲ್ಲ, ಆ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಡು ಬಂದು ಮೀಟ್ ಮಾಡಿ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಸಲ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ, ಏನಾದರೂ ದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅಲ್ಲಿಗೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮದುವೆ ನಾನು ಆಗಲೇ ಹೇಳ್ತಾ ಇದ್ದೆ ವಿರಾಮಕ್ಕೆ ಮುಂಚೆ, ಹುಡುಗಂಗೆ ಅಥವಾ ಹುಡುಗಿಗೆ ಗುರುವಿನ ಬಲ ಇರಬೇಕು ಮದುವೆಗೆ, ಸಂತಾನಕ್ಕೆ ಶುಕ್ರನ ಆಶೀರ್ವಾದ ಇರಬೇಕು. ಈ ಗುರು ಶುಕ್ರ ಸಂಯೋಗದಿಂದ ಒಂದು ಕುಟುಂಬ ನಡೆಯೋದು. ಅದರಿಂದ ಮದುವೆ ಅಂತ ಬಂದಾಗ ನಮಗೆ ಯಾವ ದಶಾಭುಕ್ತಿ ನಡೀತಾ ಇದೆ, ಹೆಣ್ಮಕ್ಳಿಗೆ ಪುರುಷ ಶಾಪ ಇದೆಯಾ, ಗಂಡು ಮಕ್ಕಳಲ್ಲಿ ಸ್ತ್ರೀ ಶಾಪ ಇದೆಯಾ, ಆ ಸ್ತ್ರೀಯಲ್ಲಿ ಹಲವಾರು ಸ್ತ್ರೀ ಇದೆ, ವಿಧವಾ ಸ್ತ್ರೀ, ಗರ್ಭಿಣಿ ಸ್ತ್ರೀ, ಕನ್ಯಾ ಸ್ತ್ರೀ, ಚಂಡಾಳ ಸ್ತ್ರೀ, ವೇಷವಾಟಿಕೆ ಮಾಡುವಂಥ ಸ್ತ್ರೀ, ಗಂಡನ ಬಿಟ್ಟಂಥವಳು, ಇದೆಲ್ಲ ಈ ಥರದ್ದೆಲ್ಲ ಕೆಲವು ದೋಷಗಳಿರ್ತದೆ ಪೂರ್ವಜನ್ಮದ ಕರ್ಮ. ಹೀಗಾಗಿ ಮದುವೆಯಲ್ಲಿ ತಡೀತದೆ. ಅದನ್ನೆಲ್ಲ ಪತ್ತೆ ಹಚ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ನನ್ನ ಅನುಭವದ ಮಾತು. ಮತ್ತೊಬ್ರು ಯಾರೋ ಕಾಲರ್ ರೆಡಿದ್ದಾರೆ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಯಾವರಿಂದ ಕಾಲ್ ಮಾಡ್ತೀರಿ? ನಾವು ದೊಡ್ಡಬಳ್ಳಾಪುರದಿಂದ ಮಾಡ್ತಾ ಇದ್ದೀವಿ ಸರ್. ಹೇಳಿ ಅಮ್ಮ. ಅದೇ ನನ್ನ ಮಗನಿಗೆ ಇನ್ನೂ ಮದ್ವೆ ಆಗಿಲ್ಲ, ನವೀನ್ ಕುಮಾರ್ ಅಂತ. ಎಷ್ಟು ತಕ್ಷಕಂದು ಏನೋ ಹೇಳಿದ್ರಿ, ಘಾಟಿಯಲ್ಲಿ ಮಾಡ್ಕೊಂಬಂದ್ರಿ ಅಂತ, ಅದೆಲ್ಲ ಮಾಡ್ಕೊಂಬಂದ್ವಿ. ಎಷ್ಟು ಏಜು ಅವನಿಗೆ ಇವಾಗ 30 ವರ್ಷ. ಏನು ಮಾಡ್ತಾರೆ ಕೆಲಸ? ಅವನು MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಏನು ಮಾಡ್ಕೊಂಬಂದ್ರಿ? ಏನು ಪರಿಹಾರ ಮಾಡಿದ್ದೀರಾ? ಅದೇ ತಕ್ಷಕಂದು ಏನೋ ದೋಷ ಇದೆ ಅಂತ ಹೇಳಿದ್ರಿ, ಅವಾಗ ಹೋಗಿ ಬೆಳಗ್ಗೆನೆ ಘಾಟಿಯಲ್ಲಿ ಹಾಲು ಕೊಟ್ಬಿಟ್ಟು ಅಭಿಷೇಕ ಮಾಡಿಸ್ರಿ ಅಂದ್ರಿ, ಮಾಡ್ಕೊಂಬಂದ್ವಿ 5 ವಾರ. ಓ, ತಕ್ಷಕ ಕಾಳ ಸರ್ಪ ದೋಷ ಇದೆಯಾ? ಅಲ್ಲ, ಬರೀ ತಕ್ಷಕಂದು ಏನೋ ದೋಷ ಇದೆ, ಕಾಳಸರ್ಪ ದೋಷ ಏನಿಲ್ಲ ಅಂದ್ರಿ. ಅಲ್ಲ, ತಕ್ಷಕ ಅನ್ನೋದೊಂದು ಜಾತಿ, ಅದೊಂದು ಕಾಳಸರ್ಪ ದೋಷ. ಅದೊಂದು ತಕ್ಷಕ ಅನ್ನೋದು ಅನಂತ, ಕುಳಿಕ, ತಕ್ಷಕ, ಕಾರ್ಕೋಟಕ, ವಿಷಧರ, ಶಂಖಪಾಲ, ಶಂಖಚೂಡ, ಪದ್ಮ, ಮಹಾಪದ್ಮ, ಧನಂಜಯ, ಧೃತರಾಷ್ಟ್ರ, ಹೀಗೆ ಕೆಲವು ಸರ್ಪಗಳಿದೆ. ಒಬ್ಬೊಬ್ಬರು ಆ ವಂಶದಲ್ಲಿ ಹುಡ್ತಾರೆ. ಆ ಸರ್ಪ ವಂಶ ಹುಟ್ಟಿದಾಗ ಕೆಲವ್ರಿಗೆ ಮದುವೆ ಆಗೋದಿಲ್ಲ, ಕೆಲವ್ರಿಗೆ ಆಗುತ್ತೆ. ಅದು ಶಾಂತಿ ಮಾಡ್ಕೋಬೇಕು. ಅದೆಲ್ಲ ಮಾಡ್ಕೊಂಬಂದವಾಗ ಹಿಂದಿಂದೇನೆ ಬಂತು ಸಂಬಂಧಗಳು. ಆಮೇಲೆ ನಮ್ಗೆ ಸ್ವಂತ ಮನೆ ಇಲ್ಲ ಅಂದ್ಬಿಟ್ಟು ಅದೊಂದಕ್ಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಂತ ಮನೆ ತಗೊಳಕ್ಕೂ ಟ್ರೈ ಮಾಡ್ತಿದ್ದೀವಿ, ಯಾವ್ದು ಕೈಗೂಡ್ತಾ ಇಲ್ಲ ಗುರುಗಳೇ. ದಿನ ಬೆಳಗ್ಗೆ ಎದ್ದು ಹತ್ತಿ ಹಣ್ಣಿನ ಮರ, ಔದುಂಬರ ವೃಕ್ಷ, ಹತ್ತಿ ಹಣ್ಣಿನ ಮರಕ್ಕೆ 108 ಸುತ್ತು ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ. 48 ದಿವಸ ನಿಮ್ಮ ಮಗ ಬೆಳಗ್ಗೆ ಎದ್ದ ತಕ್ಷಣ ಮಾಡೋಕ್ಕೆ ಹೇಳಿ. ಗುರುಬಲ ಬರ್ತದೆ, ಗುರುಗಳ ಆಶೀರ್ವಾದ ಆಗುತ್ತೆ. ಈಗ ಅದೆಲ್ಲ ಮಾಡಿದ್ಮೇಲೆ ಬರ್ತಾ ಇದ್ದಾರೆ ಹೆಣ್ಣು ಕೊಡೋಕ್ಕೆ ಅಂತ ಹೇಳಿದ್ರಿ. ಬಟ್ ಸ್ವಂತ ಮನೆ ಇಲ್ಲ ಅಂತೇಳಿ ಬಿಡ್ತಾ ಇದ್ದಾರೆ ಅಂತ. ಸ್ವಂತ ಮನೆ ಇರುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಮದುವೆ ಯೋಗ ಸ್ವಂತ ಮನೆ ಇಲ್ಲ ಅಂದರೂ ಕೂಡ ಕೊಡೋರು ಭಾಳಷ್ಟು ಜನ ಇದ್ದಾರೆ. ಅದಕ್ಕೆ ಹತ್ತಿ ಹಣ್ಣಿನ ಮರಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ 108 ಸುತ್ತು ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ. ಓಂ ದ್ರಾ ಓಂ ಗುರು ದತ್ತಾಯ ನಮಃ, ಓಂ ದ್ರಾ ಓಂ ಗುರು ದತ್ತಾಯ ನಮಃ ಮಂತ್ರ ಹೇಳ್ಕೊಂಡು. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಯಾವ ಊರಮ್ಮ? ನಾವು ಬಾಲ್ಕೋಟೆಯಿಂದ. ಹೇಳಿ, ಬೇಗ ಮಾತಾಡಿ, ನಿಧಾನಕ್ಕೆ ಮಾತಾಡಿದ್ರೆ ಕಾಲ್ ಕಟ್ಟಾಗತ್ತೆ. ಪಟ ಅಂತ ಮಾತಾಡಿ, ಹೇಳಿ. ಇದ್ರಿ ಇದು ಜೀವಾಮೃತ ಕಾರ್ಯಕ್ರಮ ಅನ್ನೋದು ನಾವು ನೋಡಿರಿ ಸರಿ. ಮಕ್ಕಳಿಗೆ ಸಣ್ಣವರಿದ್ದಾಗ ಅವ್ರಿಗೆ ಸ್ವಲ್ಪ ಕಿಡ್ನಿ ದೋಷ ಅಂತ ಬಂದ್ರೆ ನಾವು ಏನ್ ಮಾಡ್ಬೇಕಂತ. ನಮ್ಮ ಮದ್ವೆ 2 ವರ್ಷ. ಕಿಡ್ನಿ ದೋಷ ಇದೆಯಾ? ಹ್ಞೂನ್ರಿ ಸರ್. ಅವಂಗ ಒಂದ್ ಕಿಡ್ನಿ ಸ್ವಲ್ಪ ಕೆಲಸ ಕಡಿಮೆ ಮಾಡ್ತೈತ್ರಿ, 35% ರೀ. ಯಾರಿಗೆ ಅದು? ನಮ್ಮ ಮಗಗ್ರಿ ಸರ್. ಎಷ್ಟು ಏಜು ಅವ್ರಿಗೆ? 22 ವರ್ಷ ಮುಗಿದ 23ನೇ ವರ್ಷ ಚಾಲ್ತಿ ಐತ್ರಿ ಸರ್. ಈ ವಯಸ್ಸಿಗೆ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆಯಾ? ಅವ್ರಿಗೆ ಏನೂ ಇದ್ದಿದ್ದಿಲ್ರಿ ಸರ್. ಅವರು ಹೊರಗಿಂದ ಕೋಚಿಂಗ್ ಹತ್ರ ಹೋಗಿ ಹೊರಗ ಸ್ವಲ್ಪ ಅಲ್ಲಿ ನೀರದ ಪರಕ್ಕಾಗಿ ಮೂತ್ರಕೋಶಕ್ಕೆ ಬಾವು ಬಂದ ಮೂತ್ರಕೋಶ ಆಪರೇಷನ್ ಆತ್ರಿ ಸರ್. ಹುಡುಗ ಏನು ಮಾಡ್ತಾನೆ? ಏನು ಇಲ್ರಿ ಸರ್, BCom ಕಂಪ್ಲೀಟ್ ಆತ್ರಿ. ಕೋಚಿಂಗ್ ಹೋಗಿದ್ರಿ ಸರ್ ಧಾರವಾಡಕ್ರಿ. ಅದು ಮೂತ್ರಕೋಶಕ್ಕೆ ಬಾವು ಬಂದಿತ್ರಿ, ಅವ್ನು ಯೂರಿನ್ ಕಂಪ್ಲೀಟ್ ಆಗಿಲ್ದಕ್ರಿ. ಅದಕ್ಕೆ ಈಗ ಅದು ಒಂದು ಕಿಡ್ನಿ ಕಂಪ್ಲೀಟ್ ಐತ್ರಿ, ರೈಟ್ ಸೈಡ್ ಐತಿ. ಲೆಫ್ಟ್ ಸೈಡ್ ಸ್ವಲ್ಪ ಕಿಡ್ನಿ ಕೆಲಸ ಕಡಿಮೆ ಐತಿ ಅಂದಾರ್ರಿ. ಓಕೆ, ಒಂದು ಎಪಿಸೋಡ್ ಮಾಡೋಣ ಬಿಡಿ.
ಮಾಡಿಬಿಡಿ ಒಂದು ಎಪಿಸೋಡ್ ಹೇಳ್ತೀನಿ ಏನು ಮಾಡಬೇಕು ಅಂತ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಸ್ವಾಮಿ, ನನ್ನ ಹೆಸರು ಸುಹಾಸಿನಿ ಅಂತ. ಹೇಳಿಮ್ಮ. ಸ್ವಾಮಿ, ನಾನು ತುಮಕೂರಿಂದ ಫೋನ್ ಮಾಡ್ತಾ ಇದ್ದೀನಿ. ಭಾಳ ಸಂತೋಷ, ಹೇಳಿ, ಮಾತಾಡಿ ಫಾಸ್ಟಾಗಿ. ಸ್ವಾಮಿ, ಏನಂದ್ರೆ ನಂದು 2022 ನಲ್ಲಿ ಮದುವೆ ಆಯ್ತು, ಧ್ರುವ ಅನ್ನೋ ಹುಡುಗನ ಜೊತೆ. ನಾನು ಆಮೇಲೆ ನಾನು ಪ್ರೆಗ್ನೆಂಟ್ ಆದೆ ಸ್ವಾಮಿ. ಪಾಪನ ಇದುವರೆಗೂ ನೋಡಕ್ಕೆ ಬಂದಿಲ್ಲ ಸ್ವಾಮಿ. 1.5 year ಆಗಿದೆ ಅಷ್ಟೇ. ಇವಾಗ ಎಲ್ಲಿದ್ದೀರ? ಎಷ್ಟು ದಿವಸ ನೀವು? ನಾನು ತವ್ರ ಮನೆಯಲ್ಲೇ ಇದ್ದೀನಿ ಸ್ವಾಮಿ. ನಿಮ್ಮ ಗಂಡನ ಮನೆಗೆ ಯಾಕೆ ಹೋಗಿಲ್ಲ? ಹಲೋ, ನಿಮ್ಮ ಯಜಮಾನ್ರ ಮನೆ ಗಂಡನ ಮನೆಗೆ ಯಾಕೆ ಹೋಗಿಲ್ಲಮ್ಮ 1 ವರ್ಷ ಆದ್ರೂ? ಮತ್ ಸ್ವಾಮಿ, ಅವರು ನಮ್ಮ ಅತ್ತೆ ನಾದ್ನಿ ಜಾಸ್ತಿ ನನಗೆ ಹಿಂಸೆ ಕೊಡ್ತಾ ಇದ್ರು ಸ್ವಾಮಿ. ಸ್ಲೋ ಬೀಪ್ ಆಗೋಗಿತ್ತು. ಡಾಕ್ಟ್ರನ್ನೇ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ಅಂತ ಹೇಳಿದ್ರು. ಅಲ್ಲ, ಈಗ ಮಗು ಆಗಿದೆಯಲ್ಲ, ಕರ್ಕೊಂಡು ಮನೆಗೆ ಹೋಗಮ್ಮ ಗಂಡನ ಮನೆಗೆ. ಹೋಗಿದ್ವಿ ಸ್ವಾಮಿ. ನಾವು 3 ಸತಿ ನಮ್ಮ ಡ್ಯಾಡಿ ನನ್ನ ಕರ್ಕೊಂಡು ಹೋಗಿದ್ರು. ಅವನು ನಾನು ಸೇರ್ಸ್ಕೊಳಲ್ಲ ಅಂತ ಹೇಳ್ತಾರೆ. ಕಾರಣ ಏನು ಗೊತ್ತಿಲ್ಲ ಸ್ವಾಮಿ. ಅದೇ ರೀಸನ್ ನಾವು ಕೇಳ್ತಾ ಇದ್ವಿ, ಕಾರಣನೂ ಹೇಳ್ತಾ ಇಲ್ಲ ಅವರು. ನಾನು ಡೆಲಿವರಿ ಆದಾಗ ಹಾಸ್ಪಿಟ್ಲಲ್ಲಿ ನಮ್ಮ ಅತ್ತೆ ನನ್ನ ಗಂಡ ಎಲ್ಲ ಹೇಳ್ತಾ ಇದ್ರು, ಗಂಡುಟ್ಟುತ್ತೆ ಅಂದ್ರೆ ಹೆಣ್ಣು ಉಟ್ಬಿಟ್ಟೈತಲ್ಲೋ ಅಷ್ಟೇ ಸ್ವಾಮಿ. ಡೆಲಿವರಿ ಆಗಿತ್ತು, ನಮ್ಮ ಕೈಲಿ ಎದ್ದೋಳೋಕೇನೆ ಆಗ್ತಾ ಇರ್ಲಿಲ್ಲ. ಅವಾಗ್ಲೇ ನನ್ನ ಇರಿ ಅಂತ ಬೇಡ್ಕೊಂಡ್ರು. ಅವ್ರು ಎದ್ದೊಟ್ಟೋದ್ರು ಸ್ವಾಮಿ. ಈಗ ಅವ್ರ ಮನೇಲಿ ಎಷ್ಟು ಜನ ಗಂಡು ಮಕ್ಕಳಿದ್ದಾರೆ? ಒಬ್ನೇ ಮಗ ಸ್ವಾಮಿ, ಒಬ್ನೇ ಮಗ. 2 ನಾದ್ನೀರು. ಅದ್ರಲ್ಲಿ ಒಬ್ರು ಒಳ್ಳೆಯವರಲ್ಲ, ವಾಣಿಶ್ರೀ ಅಂತ. ಓಕೆ. ಇದುವರೆಗೂ ಪಾಪನ ನೋಡಕ್ಕೂ ಬಂದಿಲ್ಲ. ನಾನು ಫೋನ್ ಮಾಡಿದ್ರು, ನೀನ್ ನಂಗೆ ಬೇಡ ಅಂತ ಹೇಳ್ತಾರೆ. ಬೇಡ ಅನ್ನೋಕ್ಕೆ ಕಾರಣ ಏನು ಅಂತ ಕೇಳಮ್ಮ ಫಸ್ಟು. ಕಾರಣ ಇಲ್ದೇ ನಾನು ಏನು ಹೇಳೋಕ್ಕಾಗಲ್ಲ. ಒಂದು ನಿಮ್ಮ ದೊಡ್ಡವರೆಲ್ಲ ಕೂರ್ಸ್ ಮಾತಾಡಿ ಒಂದ್ಸಲ ಏನು ಅವ್ರ ಸಮಸ್ಯೆ ಏನು ಬೇಕು ಏನು ಬೇಡ ಕೇಳಿ ಆಮೇಲೆ ಮಾತಾಡಿ. ಅಕಸ್ಮಾತ್ ಆಗಲಿಲ್ಲ ಸ್ವಾಮಿ, ಮತ್ತೆ ಇನ್ನೊಂದು ಪಾಪ ಹುಟ್ಟಿರೋದಕ್ಕೆ ಯಾವ ಹೆಸರು ಬರುತ್ತೆ ಅಂತ ಹೇಳಕ್ಕಾಗುತ್ತಾ ಸ್ವಾಮಿ? ಅದೆಲ್ಲ ನೀವು ಡೇ ಟು ಟೈಮ್ ಎಲ್ಲ ಕೊಟ್ಟರೆ ಅದ್ರಲ್ಲಿ ಯಾವ ಅಕ್ಷರ ಬರುತ್ತೆ, ಯಾವ ರಾಶಿ ನೋಡಿ ಹೇಳ್ಬೋದು. ಏನು ಇಲ್ದೇ ಹೆಂಗೆ ಹೇಳೋದಮ್ಮ ಫೋನಲ್ಲಿ? ಇದೆ ಸ್ವಾಮಿ. ಏನು ಯಾವ ಅಕ್ಷರ ಬಂದಿದೆ ಅವಳಿಗೆ? ನಾನು ದಾ ಅಂತ ಬಂದಿದೆ ಹೆಸರು. ಮೀನರಾಶಿ, ಉತ್ತರ ಭಾದ್ರ ನಕ್ಷತ್ರ. ದಾ. ಸೆಪ್ಟೆಂಬರ್ 29, 9, 2023 ನಲ್ಲಿ ಹುಟ್ಟಿರೋದು. ಅಕ್ಷರ ಯಾವ ಅಕ್ಷರ ಬಂತು? 3, 4 ದಾ ಬಂದಿದೆ ಸ್ವಾಮಿ. ದಾ. ದಮಯಂತಿ. ಹಾ, ದಮಯಂತಿ. ದಾ. ಆತ ಆದಾನಲ್ವಾ? ಹಾ. ದಯಾವಂತೆ, ದಮಯಂತಿ ಈ ಥರ ಹೇಳಿ. ಧೈರ್ಯಿಣಿ, ಧೈರ್ಯಿಣಿ, ದಮಯಂತಿ, ದಯಾವಂತೆ ಈ ಥರದ ಹೆಸರು ಇಡ್ಬೋದು ಹೇಳಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇದು ಹೇಳೋದು ಮ್ಯಾಚಿಂಗ್ ದೋಷ ಅಂತ. ಮ್ಯಾರೇಜು ಜಾತಕ ಮ್ಯಾಚ್ ಮಾಡುವಾಗ ಸರಿಯಾಗಿ ಮಾಡಲಿಲ್ಲ ಅಂದರೆ ಈ ಥರ ದೋಷ. ಅವರು ಗಂಡ್ಮಗು ಆಗಿಲ್ಲ ಅಂತೇನೋ ಬಿಟ್ಟಿದ್ದಾರೋ ಅಂತ ಅನಿಸುತ್ತೆ. ಅದು ಕಾರಣ ಸರಿಯಾಗಿ ಗೊತ್ತಿಲ್ಲ. ಏನು ದೊಡ್ಡವ್ರು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋ. ಆಮೇಲೆ ನೋಡ್ಬೋದು ಏನು ಪ್ರಾಬ್ಲಮ್ ಇದೆ ಅಂತ, ಅದಕ್ಕೆ ಪರಿಹಾರ ಹೇಳ್ಬೋದು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ, ಯಾವೂರಿಂದ ಕಾಲ್ ಮಾಡ್ತಿದ್ದೀರಿ? ನಾವು ಕೋಲಾರಿಂದ ಕಾಲ್ ಮಾಡ್ತಾ ಇದ್ದೀವಿ. ಎಲ್ಲಿಂದ? ಕೋಲಾರ. ಕೋಲಾರದಿಂದ. ಹೇಳಿ ಅಮ್ಮ. ಗುರುಜಿ, ನಮ್ಮ ಮನೆಯವ್ರಿಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ 6 ತಿಂಗಳಿಂದನು. ಕಂಟ್ರೋಲೇ ಆಗ್ತಾ ಇಲ್ಲ. ಇಂಜೆಕ್ಷನ್ಸ್ ಮಾತ್ರೆಗಳು ಎಲ್ಲ ತಗೊಂಡಿದ್ದಾರೆ, ಕಂಟ್ರೋಲೇ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಹೇಳಿ ಗುರುಜಿ. ಡೈಲಿ ಬೆಳಗ್ಗೆ ಸಂಜೆ ನಿಂಬೆಹಣ್ಣು ಜ್ಯೂಸ್ ಕುಡಿಬೇಕು. ಎರಡನೇದು, ಗೋಮೂತ್ರ ಜೊತೆಗೆ ಅಗ್ನಿಹೋತ್ರ ಭಸ್ಮನ ಹಾಕಿ ಹಚ್ಚಬೇಕು ಜಾಗದಲ್ಲೆಲ್ಲ. ಅಗ್ನಿಹೋತ್ರ ಭಸ್ಮ ಇಲ್ಲ ಗುರುಜಿ. ಅಲ್ಲಿ ಕೋಲಾರದಲ್ಲಿ ಮಾಡ್ತಾರೆ, ಸುಮಾರು ಜನ ಇದ್ದಾರೆ ನೋಡಿ. ಇಲ್ಲಾಂದರೆ ನಮ್ಮ ಆಫೀಸಿಗೆ ಬಂದು ತೊಗೊಂಡೋಗಿ ಅಗ್ನಿಹೋತ್ರ ಭಸ್ಮನ ಗೋಮೂತ್ರದಲ್ಲಿ 3 ದಿನ ಹಚ್ಬಿಟ್ರೆ ಮುಗ್ದೋಯ್ತು, ಎಲ್ಲ ಚೆನ್ನಾಗಾಗತ್ತೆ. ಡೈಲಿ ಬೆಳಗ್ಗೆ ಹಾಳೊಟ್ಟೆಗೆ ನಿಂಬೆಹಣ್ಣು ಜ್ಯೂಸ್ ಗುರುಜಿ? ಊಟ ಆದಮೇಲೆ. ಊಟ ಆದ್ಮೇಲೆ ಗುರುಜಿ? ಊಟ ಆದಮೇಲೆ, ತಿಂಡಿ ತಿಂದ ಮೇಲೆ, ರಾತ್ರಿ ಊಟ ಆದಮೇಲೆ. ಸರಿ ಗುರುಜಿ. ಗುರುಜಿ, ನನ್ನ ಮಗಳಿಗೆ ಸುಮಾರು 28 ವರ್ಷ. ಅವಳಿಗೆ ಸುಮ್ಮನೆ ಸ್ವಲ್ಪ ಕೋಲ್ಡ್ ಆಯ್ತು ಅಂದ್ರೆ ವಾಮಿಟ್ ಆಗ್ಬಿಡುತ್ತೆ. ವಾಮಿಟ್ ಆಗುತ್ತೆ, ಮತ್ತೆ 1 ದಿನ 2 ದಿನ ಸುಸ್ತಾಗ್ಬಿಡ್ತಾಳೆ, ಏನು ತಿನ್ನಕ್ಕಾಗಲ್ಲ. ಕೇಳಿದ್ರೆ ಡಾಕ್ಟರ್ ವಿಚಾರಿಸಿದ್ರೆ ಇಲ್ಲ, ಏನು ಇಲ್ಲ, ಇದು ಕೋಲ್ಡ್ ಆ ತರ ಆಗಿದೆ ಅಂತಾರೆ. 1-3 ತಿಂಗಳಿಗೆ 4 ತಿಂಗಳಿಗೆ ಆ ತರ ಆಗ್ಬಿಡುತ್ತೆ. ಏನ್ ಮಾಡೋದು ಗುರುಜಿ? ಮೂಗಿನ ಡಾಕ್ಟರ್ ತೋರಿಸಿ ಫಸ್ಟು.
ಮೂಗುನ್ ಡಾಕ್ಟರ್ಗೆ. ENT ಡಾಕ್ಟರ್ ತೋರಿಸಿ ಫಸ್ಟು. ಅದು ಮೂಗಲ್ ದೋಷ ಇದ್ರಂಗೆ ಆಗತ್ತೆ. ಇಲ್ಲ ಅದು ಏನೋ ಮೈಗ್ರೇನ್ ಅಂತ ಹೇಳಿದ್ರು ಕೆಲವೊಬ್ಬ ಡಾಕ್ಟ್ರು. ಆ ಮೈಗ್ರೇನ್ ಸಣ್ಣಿಗೆ ಮೈಗ್ರೇನ್ ಬಂದಿರೋದ್ರಿಂದ ನಿಮ್ಗೆ ಆ ತರ ಇದೆ ಅಂದ್ಬಿಟ್ಟು ಒಂದು 2 ತಿಂಗಳು ಮಾತ್ರೆ ತಿಂದ್ರು. ಆ ಮಾತ್ರೆ ತಿಂದ್ರೆ ಹಂಗಿರುತ್ತೆ, ಮತ್ತೆ ಕೋಲ್ಡ್ ಆದ್ರೆ ಮತ್ತೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದೇ ಮೊದಲು ಮೂಗಿನ ಡಾಕ್ಟರ್ ತೋರಿಸಿ. ಮೂಗಿನ ಡಾಕ್ಟರ್ ತೋರಿಸಿದಾಗ ಅಲ್ಲಿ ಪಾಲಿಪ್ ಇರ್ಬೋದು, ಇಲ್ಲಾಂದರೆ ಅಲೈನ್ಮೆಂಟಲ್ಲಿ ಡಿಫ್ರೆನ್ಸ್ ಇರ್ತದೆ ಮೂಗಿನಲ್ಲಿ, ಅದು ತೊಂದರೆ ಆಗ್ತದೆ ಕೆಲವರಿಗೆ. ತೋರಿಸ್ಬಿಟ್ಟು ಆಮೇಲೆ ನನಗೆ ಹೇಳಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕಿವಿ, ಮೂಗು, ಬಾಯಿ 3 ಚೆನ್ನಾಗಿತ್ತು ಅಂದರೆ ಇಡೀ ಶರೀರ ಚೆನ್ನಾಗಿರುತ್ತೆ. ಇವೆಲ್ಲ ಇನ್ಪುಟ್ ಡಿವೈಸಸ್. ಮೂಗು, ಕಣ್ಣು, ಕಿವಿ, ಬಾಯಿ ಇವೆಲ್ಲ ಶರೀರಕ್ಕೆ ಒಳಮಾರ್ಗಗಳು, ಕ್ಯಾವಿಟೀಸ್. ಇದರಲ್ಲಿ ಏನೋ ಒಂದು ದೋಷ ಆಯಿತು ಅಂದರೆ ಇಡೀ ಬಾಡಿನ ಅಲ್ಲಾಡೋಗ್ಬಿಡುತ್ತೆ. ಅದರಿಂದ ಇದ್ರ ಬಗ್ಗೆ ಭಾಳಷ್ಟು ಕೇರ್ ತೊಗೋಬೇಕು ಅಂತ ನನ್ನ ಅಭಿಪ್ರಾಯ. ಮತ್ತೊಬ್ಬರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಯಾವೂರಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಗುರುಜಿ. ಹೇಳಿಮ್ಮ. ಗುರುಜಿ, ನಮ್ಮದು ಮದುವೆ ಆಗಿ 5 ವರ್ಷ ಆಗಿದೆ. ನಮ್ಮ ಅತ್ತೆಯವರು ಮುಂಚಿನಿಂದನೂ ಮಾಟ ಮಂತ್ರ ಮಾಡೋದು ತುಂಬ ಮಾಡ್ತಿದ್ರು. ಹಾಗಾಗಿ ನಾವು ಸಪ್ರೇಟ್ ಆಗಿ 2 ವರ್ಷದಿಂದ ಬದುಕ್ತಾ ಇದ್ವಿ. ಆಮೇಲೆ ನನಗೆ ಗೌರ್ಮೆಂಟ್ ಜಾಬ್ ಆಯಿತು, ಮಂಗಳೂರಿಗೆ ಹೋದ್ವಿ. ಯಾವ ಊರದು? ಮಂಗಳೂರಾ? ಮಂಗಳೂರಲ್ಲಿ ಜಾಬ್ ಆಯ್ತು ನನಗೆ. ಮತ್ತೆ ಅಲ್ಲಿ ಹೋಗಿ ಅಲ್ಲಿ ನನಗೆ ಪಾಪು ಆಯ್ತು, ಗಂಡು ಪಾಪು. ಈಗ ನಮ್ಮ ಮನೆಯವರು ನಮ್ಮ ಅಮ್ಮ ಹತ್ರನೇ ಬನ್ನಿ, ನೀನು ಗೌರ್ಮೆಂಟ್ ಜಾಬ್ ಬಿಟ್ಬಿಡು ಅಂತೆಲ್ಲ ತುಂಬಾ ಕಾಟ ಕೊಟ್ಟು ಹಿಂಸೆ ಕೊಡ್ತಿದ್ದಾರೆ. ಮತ್ತೆ ನಾವು ಬೆಂಗಳೂರಿಗೆ ಅಲ್ಲಿ ಮಗು ನೋಡಕ್ ಯಾರು ಇಲ್ಲ ಅಂತೇಳಿ ಅಮ್ಮ ಮನೆಗೇನೆ ಬಾಣಂತನಕ್ಕೆ ಬರ್ಬೇಕು ಅಂತೇಳಿ ಬೆಂಗಳೂರಿಗೆ ವಾಪಸ್ ಬಂದ್ವಿ. ಈಗ ಅಮ್ಮ ಮನೆಯಲ್ಲೇ ಇದ್ದೀವಿ. ಸಮಸ್ಯೆ ಏನು? ನಮ್ಮ ಮನೆಯವರು ಕೆಲಸ ಎಲ್ಲ ಬಿಟ್ಟು ನಿನ್ನ ನನ್ನ ಹತ್ರ ಬಂದು ಬಿದ್ದಿರು ಅಂತ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಗುರುಜಿ. ನಿಮ್ಮ ಯಜಮಾನ್ ಏನ್ ಮಾಡ್ತಾರೆ? ಅವರು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೊಂದು 20-25 ಸಾವಿರ ಸಂಬಳ ಬರುತ್ತೆ. ಅದೆಲ್ಲಾನು ಅವ್ರ ಅಮ್ಮನಿಗೆ ಕೊಟ್ಬಿಟ್ಟಿರ್ತಾರೆ. ಎಲ್ಲದಕ್ಕೂ ಅವ್ರ ಹತ್ರನೇ ಕೇಳೋದು. ಒಂದು ಬೈಕ್ಗೆ ಪೆಟ್ರೋಲ್ ಆಗ್ಲಿ ಅಥವಾ ಏನಕ್ಕೆ ಆಗ್ಲಿ ಎಲ್ಲ ಅವ್ರ ಹತ್ರನೇ ಕೇಳಿ ತಗೊಳ್ಳೋದು. ನಮ್ಮನ್ನ ಸಾಕೋದು ಇಲ್ಲ ಅವರು. ಎಲ್ಲ ನನ್ನ ದುಡ್ಡಲ್ಲೇ ನಾನು ಬದುಕ್ತಾ ಇದ್ದೀನಿ ಗುರುಜಿ. ಜಾಬ್ ಆದಾಗಿಂದಾನು ಮಗುನು ನಾನೇ ಸಾಕ್ತಾ ಇದ್ದೀನಿ. ನಿಮ್ಮ ಬೆಂಗಳೂರು ಟ್ರಾನ್ಸ್ಫರ್ ಮಾಡ್ಕೊಳಕ್ಕಾಗಲ್ವಾ ಗುರುಜಿ? ಬೆಂಗಳೂರಿಗೆ ಟ್ರಾನ್ಸ್ಫರ್ ತಗೊಳ್ಳಿ ಅಂತ ಹೇಳೋದು ನಾನು. ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ. ಅದಕ್ಕೆ ಅವ್ರು ಇನ್ನೂ ಕಾಟ ಜಾಸ್ತಿ ಆಗಿದೆ. ಇಲ್ಲೇ ಬಂದ್ಬಿಡು, ನಮ್ಮ ಅಮ್ಮ ಮನೇಲೆ ಬಿದ್ದಿರು ಬಂದು ಕೆಲಸ ಬಿಟ್ಟು ಅಂತ. ಅದಕ್ಕೆ ನಮ್ಮ ಅಮ್ಮ ಅವರು ನೀನ್ ಮಂಗಳೂರಿಗೆ ಹೋಗಮ್ಮ ಅಂತಿದ್ದಾರೆ. ಅಲ್ಲಾದ್ರೂ ಹೋದ್ರೆ ದೂರದಲ್ಲಿ ನೆಮ್ಮದಿಯಾಗಿರ್ತೀಯ, ನಿನ್ ಮಗುನ್ ಸಾಕೊಂಡು ನೀನು, ನಾನ್ ಬೇಕಾದ್ರೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಗುರುಜಿ ಅಮ್ಮ ಅವರು. ಅಲ್ಲ, ಇದು ನಿಮ್ಮ ದಾಂಪತ್ಯ ಜೀವನ ಚಿಂತೆ ಮಾಡಿ ನೋಡಿ. ಯಾಕಂದರೆ ಈಗ ಗಂಡನೂ ಬೇಕು ಕೆಲಸನೂ ಬೇಕು ಅಂದರೆ ಏನು, ಗಂಡಗೆ ದುಡಿಯೋದು ಇಷ್ಟ ಇಲ್ಲ ಅನಿಸುತ್ತೆ. ಮನೇಲಿ ನಾನು ದುಡ್ಕೊಂಬಂದು ಹಾಕ್ತೀವಿ ನೋಡ್ಕೊಂಡಿರು ಅಂತ ಅವ್ರ ಆಸೆ ಇರ್ತದೆ. ನೀವು ಅವರು ಗಂಡನ್ನ ಗೊಂಬೆ ಎಲ್ಲ ಮಾಡಿಟ್ಟಿದ್ದಾರೆ ಗುರುಜಿ. ಗೊಂಬೆ ಎಲ್ಲ ಮಾಡಿ ನಮ್ಗೆ ತುಂಬಾ ಮಾಡ್ಬಿಟ್ಟಿದ್ದಾರೆ, ಹಿಂಸೆ ಕೊಟ್ಟು. ಹೆಂಗ್ ಗೊತ್ತಾಯ್ತು ನಿಮ್ಗೆ ಅದೆಲ್ಲ ಗೊಂಬೆ ಮಾಡಿದ್ದಾರೆ ಅಂತ? ನಮ್ಮ ಬಟ್ಟೆನಲ್ಲಿ ಅಮಾವಾಸ್ಯೆ ದಿನ ತಂದು ಇಟ್ಟಿದ್ದಾರೆ. ಎಲ್ಲಿ ಇಟ್ಟಿದ್ದಾರೆ? ನಮ್ಮ ಬಟ್ಟೆನಲ್ಲಿ. ನಿಮ್ಮ ಬಟ್ಟೆಲಿಲ್ಲ? ಬಟ್ಟೆಲಿ? ಹೌದು. ಆಮೇಲೆ ನಾನು ಮಡ್ಚಕ್ಕೆ ಎತ್ತಿಟ್ಟಾಗ ಅವಾಗ ಅದ್ರಲ್ಲಿ ನಮ್ಮ ಹಸ್ಬೆಂಡ್ ಅವರೇ ತಂದಿಟ್ಟಿದ್ರು. ಆತರ ಎಲ್ಲ ತುಂಬಾ ಮಾಡ್ಬಿಟ್ಟಿದ್ದಾರೆ ಗುರುಜಿ. ಅಲ್ಲಿಗೆ ಹೋದ್ರೇನು ನಮ್ಮನ್ನ ಬಾಳ್ಸೋದಿಲ್ಲ. ಇಡೀ ಊರಿಗೆ ಗೊತ್ತು ನಮ್ಮ ಅತ್ತೆ ಮಾಟ ಮಂತ್ರ ಮಾಡ್ತಾರೆ ಅಂತ. ಅವ್ರು ಫಸ್ಟ್ ಹೇಳ್ತಾರೆ, ಫಸ್ಟ್ ಈ ಎಮ್ಮಿಂದ ನೀವು ದೂರ ಇರಮ್ಮ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮಂಗಳಾದೇವಿ ದಯೆಯಿಂದ ನಿನ್ಗೆ ಮಂಗಳೂರಲ್ಲಿ ನಿನ್ಗೆ ಮಗು ಹುಟ್ಟಿರೋದು. ಅದು ಆಗಕ್ ಬಿಟ್ಟಿಲ್ಲ ಗುರುಜಿ. ಗಂಡ ಹೆಂಡತಿನ ಸೇರಕ್ಕೆ ಬಿಡ್ತಿರ್ಲಿಲ್ಲ. ಅವ್ರ ಜೊತೆನೆ ಮಲ್ಗಿಸ್ಕೋತಾ ಇದ್ರು ಇಲ್ಲಿ ಇದ್ದಷ್ಟು ದಿನ. ಮತ್ತೆ ಇನ್ನೇನಕ್ಕೆ ಮದುವೆ ಮಾಡಿದ್ರು ಅಮ್ಮ? ಯಾವ ಸುಖಕ್ಕೋಸ್ಕರ ಮಗನ ಮದುವೆ ಮಾಡಿದ್ದಾರೆ ನೋಡಿ. ಅದು ಆಯ್ತಮ್ಮ. ಈಗ ನೀವು ಫಸ್ಟು ಡಿಸೈಡ್ ಮಾಡ್ಕೊಳ್ಳಿ. ಆಮೇಲೆ ಆಗಲಿಲ್ಲ ಅಂದರೆ ಕೇಳಿ ನಾನು ಅದಕ್ಕೆ ಪರಿಹಾರ ಹೇಳ್ತೀನಿ. ಯಾಕಂದರೆ ಗಂಡ ಹೆಂಡತಿ ಬೇರೆ ಮಾಡೋದು ತಪ್ಪಾಗುತ್ತೆ, ನಮಗೂ ದೋಷ ಬರುತ್ತೆ. ಒಂದು, ನೀವು ಗಂಡ ಎಲ್ಲಿರ್ತು ನಾವು ಅಲ್ಲಿರಬೇಕು, ಇಲ್ಲ ಹೆಂಡತಿ ಕಡೆ ಗಂಡ ಇರಬೇಕು. ಎರಡೂ ಆಗಲಿಲ್ಲ, ಇಬ್ಬರು ಒಪ್ತಾ ಇಲ್ಲ ಅಂತಂದರೆ ನೀವು ಡಿಸೈಡ್ ಮಾಡ್ಕೊಂಡು ಆಮೇಲೆ ಹೇಳಿ. ಅದಕ್ಕೆ ಏನಾದ್ರು ಮಾಟ ಮಂತ್ರ ತಂದು ಬೇಕಾದ್ರೆ ಪರಿಹಾರ ಹೇಳ್ತೀನಿ ನಾನು. ಆದರೆ ಗಂಡ ಹೆಂಡತಿ ಬೇರೆ ಮಾಡೋದು ಅದೆಲ್ಲ ತಪ್ಪಾಗತ್ತೆ, ಅದು ಮಹಾಪಾಪ, ನಮಗೂ ಕೂಡ ಒಳ್ಳೆಯದಲ್ಲ. ಯೋಚನೆ ಮಾಡಿ ಡಿಸೈಡ್ ಮಾಡಿ ಹೇಳಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ. ನಮಸ್ಕಾರಗಳೇ, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳೇ. ಓ, ನನ್ನ ಹುಟ್ಟುಹಬ್ಬ ನಾಳೆ. ಅಯ್ಯೋ, ನಾಳೆ ನಾನು ಗುರು ಅಡ್ವಾನ್ಸ್ ಹೇಳ್ತಾ ಇದ್ದೇನೆ ಗುರುಗಳೇ. ಓ, ಭಾಳ ಸಂತೋಷ. ಎಲ್ಲಿಂದ ಕಾಲ್ ಮಾಡೋದು ನೀವು? ಮಾಂತೇಶ್ ಅಂತ ಗುರುಗಳೇ, ನಿಮ್ ದಾಸ ನಾನು. ಓಕೆ ಓಕೆ. ಯಾವ ಊರು ಹೇಳಿದ್ದು ನೀವು?
ಬಿಜಾಪುರದಿಂದ ಗುರುಗಳೇ, ಮಹಾಂತೇಶ್ ಅಂತ, ನಿಮ್ ದಾಸ ನಾನು. ಓಕೆ ಓಕೆ. ನನ್ನ ನುಡ್ತಬ್ಬ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಗೊತ್ತು ಗುರುಗಳೇ ನಮ್ಗೆ. ನಮ್ ತಂಗಿ ಕೊಟ್ಟಿದ್ದು ಬೆಂಗಳೂರಲ್ಲಿ ಇರ್ತದೆ, ಅವರೇ ಕೊಟ್ಟಿತ್ತು. ಓಕೆ ಓಕೆ, ಬಹಳ 120 ವರ್ಷ ಚೆನ್ನಾಗಿ ಬಾಳಿ ಗುರುಗಳೇ. ನಿಮ್ ಗುರುಗಳ ಹತ್ರ ಆಮೇಲೆ ನಮ್ ಗುರುಗಳ ಹತ್ರ ಕೇಳ್ಕೊಳ್ತೀನಿ, ನೀವು 120 ವರ್ಷ ಚೆನ್ನಾಗಿ ಬಾಳ್ಬೇಕು ನಗ್ತಾ ನಗ್ತಾ. ಆಗ್ಲಿ, ಬಹಳ ಸಂತೋಷ, ಥ್ಯಾಂಕ್ ಯು. ಹೇಳಿ, ಏನ್ ಕೇಳಬೇಕು? ಇದು ಇರುವೆದ್ದು, ಅದು ಇರುವೆ ಮನೆಯಲ್ಲೆಲ್ಲ, ಮನೆ ಒಳಗಡೆ ಆಮೇಲೆ ಮನೆ ಮೇಲೆಲ್ಲ ಜಾಸ್ತಿ ಬರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಪರಿಹಾರ? ಶನಿ ದೇವಸ್ಥಾನ ಇಲ್ಲ ನಮ್ಮಲ್ಲಿ. ಸಕ್ಕರೆ ಮತ್ತು ಕಲ್ಲುಪ್ಪು ಎರಡು ತಗೊಂಡು ಓಂ ಪಕ್ಷಿ ಸ್ವಾಹ, ಓಂ ಪಕ್ಷಿ ಸ್ವಾಹ, ಓಂ ಪಕ್ಷಿ ಸ್ವಾಹ ಅಂತ ಒಂದು ಅರ್ಧ ಗಂಟೆ ಹೇಳ್ಬಿಟ್ಟು ಮನೆ ಸುತ್ತಲೂ ಹಾಕ್ಬಿಡಿ, ದಿಗ್ಬಂಧನ ಆಗಿ ಬರೋಲ್ಲ. ಮನೆ ಹೊರಗಡೆ ಹಾಕ್ಬಿಡ್ಬೇಕು, ಮನೆ ಹೊರಗಡೆಯಿಂದ ಹಾಕಿ, ಅವಾಗೆಲ್ಲ ತನಗೆ ತಾನೇ ಕ್ಲಿಯರ್ ಆಗಿಬಿಡುತ್ತೆ. ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇರುವೆ, ಹಾವು ಮತ್ತು ಹಲ್ಲಿಗಳು, ಜಿರಳೆಗಳಿಗೆಲ್ಲ ಬರದೇ ಇರೋ ಥರಕ್ಕೆ ಬಹುಶಃ ನಾನು ಆಗಲೇ ಒಂದು ವರ್ಷ ಹಿಂದೆಯೇ ಮಾಡಿದ್ದೀನಿ. ಎಪಿಸೋಡ್ಸ್ ಎಲ್ಲ ಯೂಟ್ಯೂಬಲ್ಲಿ ಇದೆ, ನೋಡಿದ್ರೆ ಸಿಗುತ್ತೆ. ಬಟ್ ಓಕೆ, ಇದು ಮಾಡಿ, ಖಂಡಿತ ಒಳ್ಳೆಯದಾಯ್ತು. ಉಪ್ಪು ಸಕ್ಕರೆ ಎರಡು ಮಿಕ್ಸ್ ಮಾಡಿ ಹಾಕಬೇಕು, ಆಗ ಇರುವೆಗಳು ಬರೋದಿಲ್ಲ. ಇರುವೆಗಳು, ಸಣ್ಣ ಸಣ್ಣ ಹುಳಗಳು, ಗೊದ್ದಗಳು, ನೊಣಗಳು ಬರೋದಿಲ್ಲ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ನಮಸ್ಕಾರ ಗುರುಗಳೇ. ನಮಸ್ತೆ, ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಿ? ಗುರುಗಳೇ, ನಾನು ಬೆಂಗಳೂರಲ್ಲೇ ಇರೋದು ಗುರುಗಳೇ. ಹೇಳಿ, ಏನು ಸಮಸ್ಯೆ ಹೇಳಿ. ನನ್ನ ಹೆಸರು ರಾಧಾ ಅಂತ ಗುರುಗಳೇ. ನಾನು ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು ಗುರುಗಳೇ. ಕೇಳಿ, ಹೇಳಿ, ಏನು ಹೇಳಿ. ಗುರುಗಳೇ, ನನಗೆ ಥೈರಾಯ್ಡ್ ಇದೆ, ಶುಗರ್ ಇದೆ, ಮತ್ತೆ ಗ್ಲಾಡ್ ಬ್ಲಾಡರ್ ಸ್ಟೋನ್ ಇದೆ, ಗರ್ಭಕೋಶದಲ್ಲಿ ನೀರ್ಗುಳ್ಳೆ ಇದೆ, ಅದು ಕ್ಯಾನ್ಸರ್ ಇದು ಅಂತ ಹೇಳ್ತಾ ಇದ್ದಾರೆ. ಏನಂತ ಒಂದೇ ಸಮ ಇಷ್ಟೊಂದು ನನ್ಗೆ ಆರೋಗ್ಯದಲ್ಲಿ ಎಫೆಕ್ಟ್ ಇದೆ ಗುರುಗಳೇ. ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಗೋಮೂತ್ರ ಅರ್ಕ ಕುಡೀರಿ. ಮೆಡಿಕಲ್ ಸ್ಟೋರ್, ಆಯುರ್ವೇದ ಮೆಡಿಕಲ್ ಸ್ಟೋರ್ ಸಿಗುತ್ತೆ. 30 ml ಗೋಮೂತ್ರ ಅರ್ಕಕ್ಕೆ 100 ml ನೀರು ಮಿಕ್ಸ್ ಮಾಡಿ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆ ಕುಡಿತಾ ಬನ್ನಿ. ಡಯಾಬಿಟಿಸ್ಗೆ ಈ ಮುದ್ರೆ ಮಾಡಿ ಡೈಲಿ, ಈ ಮುದ್ರೆ. ಮತ್ತು BP, ಡಯಾಬಿಟಿಕೆಲ್ಲ ಈ ಮುದ್ರೆ ಭಾಳ ಪವರ್ಫುಲ್ಲು. ಥೈರಾಯ್ಡ್ಗೆ ನಾನು ಈಗಾಗಲೇ ಎಪಿಸೋಡ್ಸ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿದೆ, ತೊಗೊಂಡು ಮಾಡಿ. ಕೆಲವು ಮುದ್ರಾ ಮಂತ್ರ, ಕೆಲವು ಕ್ರಿಯೆಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದು ಮಾಡಿ ಅದೊಂದು ಸಲ ಯೂಟ್ರಸ್ ಸ್ಕ್ಯಾನ್ ಮಾಡಿಸಿ ನೋಡಿ, ಅದರಲ್ಲಿ ಏನು ನೀರಿನ ಗುಳ್ಳೆನ ಅಥವಾ ಸಿಸ್ಟಾ ಏನಿದೆ, ಪಾಲಿಪ್ ಇದೆಯಾ ಅಂತ. ಇನ್ನೊಂದು 2-3 ಜನ ಒಪಿನಿಯನ್ ತೊಗೊಂಡು ಆಮೇಲೆ ಡಿಸಿಷನ್ ಮಾಡಿ. ಭಾಳ ಸಂತೋಷ ಕರೆ ಮಾಡೋಕ್ಕೆ. ಏನು ಗಾಬರಿ ಆಗಬೇಕಾದ, ಗೋಮೂತ್ರ ಕುಡಿಯೋಲ್ಲ, ಸರಿ ಹೋಗ್ಬಿಡುತ್ತೆ. ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಾ? ನಮಸ್ತೆ ಗುರುಗಳೇ, ಮಂಗಳೂರಿಂದ. ಹೇಳಿ ಅಮ್ಮ. ನನ್ನ ಮಗನ ವಿಚಾರವಾಗಿ ಕೇಳಬೇಕಿತ್ತು. ಏನು ಸಮಸ್ಯೆ ಹೇಳಿ. ಅವನು ವಿದೇಶಕ್ಕೆ ಹೋಗ್ಬೇಕಂತ ಇದು ಪ್ರಯತ್ನ ಮಾಡ್ತಿದ್ದಾನೆ, ಆದರೆ ಒಂದು ಕೈಗೂ ಹುಡುಗಿಲ್ಲ. ವಿದೇಶಕ್ಕೆ ಹೋಗೋ ಯೋಗ ಇದೆಯಾ ಫಸ್ಟ್ ಚೆಕ್ ಮಾಡಿಸಿ ಜಾತಕದಲ್ಲಿ. ಇಲ್ಲ ಅಂದರೆ ನೀವೇನು ಮಾಡೋಕ್ಕಾಗಲ್ಲ. ಹೋಗೋದಿತ್ತು ಅಂದರೆ ಖಂಡಿತ ನೀವೇನು ಪವಾಡ ಮಾಡೋ ಅವಶ್ಯಕತೆ ಇಲ್ಲ, ಹೊಟ್ಟೋಗ್ತಾನೆ. ಫಸ್ಟ್ ವಿದೇಶಕ್ಕೆ ಹೋಗೋ ಯೋಗ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಹೇಳಿ. ಅದು ಉಂಟಂತ ಹೇಳಿದ್ರು ಜ್ಯೋತಿಷರು ಒಬ್ಬರು, ಆದ್ರೆ ಕೂರ್ತಿಲ್ಲ, ಕೈ ಕೂರ್ತಿಲ್ಲ. ನಿಮ್ಮ ಮನೆಯ ಗಂಡದೇವ್ರು ಯಾರು? ಗಂಡದೇವರು ವಿಷ್ಣು. ಎಲ್ಲಿದೆ ದೇವಸ್ಥಾನ ಅದು ನಿಮ್ಮದು? ಅದು ಅತ್ತಾವರ. ಎಲ್ಲಿ? ಮಂಗಳೂರಲ್ಲಿ. ಅಲ್ಲಿಗೆ ಹೋಗಿ ಒಂದ್ಸಲ ಅಭಿಷೇಕ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಬರಕ್ಕೆ ಹೇಳಿ. ಆಯ್ತು ಗುರುಗಳೇ. ಪ್ರಾರ್ಥನೆ ಮಾಡ್ಕೊಂಬರಕ್ಕೆ ಹೇಳಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೆಲವೊಂದು ವಿಚಾರ ಮದುವೆ ಆಗೋದಿದೆಯಾ ಇಲ್ವಾ, ಮತ್ತು ವಿದೇಶಕ್ಕೆ ಹೋಗೋದಿದೆಯಾ, ಸಂತಾನ ಯೋಗದೆಲ್ಲ ಫಸ್ಟ್ ಚೆಕ್ ಮಾಡಿಬಿಟ್ಟು ನಾವು ಡಿಸಿಷನ್ ತೊಗೋಬೇಕು ಅಂತ ನನ್ನ ಅಭಿಪ್ರಾಯ. ಮತ್ತೊಬ್ರು ಯಾರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಸರ್ ನಮಸ್ತೆ ಗುರುಜಿ. ಗುರುಜಿ, ನನಗೆ ಕನಸಲ್ಲಿ ವಿಡೋ ಸ್ತ್ರೀಸ್ ಬರ್ತಾರೆ ಗುರುಜಿ. ಯಾವ ಊರಿಂದ ಮಾತಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಮಾತಾಡ್ತಾ ಇದ್ದೀವಿ ಗುರುಜಿ. ಕನಸಲ್ಲಿ ಏನಾಗತ್ತೆ ಹೇಳಿ. ವಿಧವೆ ಸ್ತ್ರೀಯರು ಬರ್ತಾ ಇದ್ದಾರೆ. ನಾನು 35 years ಆಗಿದೆ, ಅನ್ಮ್ಯಾರಿಡ್. ಕಾರ್ಕೋಟಕ ಕಾಳಸರ್ಪ ದೋಷ ಇದೆ ಅಂತ ಹೇಳ್ತಾರೆ. ಓಕೆ, ಯಾರು ಹೇಳಿದ್ದು ಕಾರ್ಕೋಟಕ ಕಾಳಸರ್ಪ ದೋಷ ಇದೆ ಅಂತ? ಲೋಕಲ್ ಜ್ಯೋತಿಷಿ ಹತ್ರ ನೋಡಿದ್ವಿ. ಅದಕ್ಕೋಸ್ಕರ ವಿಧವೆ ಸ್ತ್ರೀಯರು ಬರ್ತಾ ಇರ್ತಾರೆ, ಮತ್ತೆ ಶುಕ್ರವಾರ ಮಂಗಳವಾರ ಬರ್ತಾ ಇರ್ತಾರೆ, ಮತ್ತೆ ಕೆಲವೊಂದು ದಿವಸ ಬರ್ತಾ ಇರ್ತಾರೆ ಕನಸಲ್ಲಿ. ಅದಕ್ಕೆ ಪರಿಹಾರ ಏನು ಅಂತ? ಓಂ ಧೂಮ್ ಧೂಮಾವತಿ ದೇವಿಯೇ ನಮಃ.
ಓಂ ಧೂಮ್ ಧೂಮ್ ಧೂಮಾವತಿ ದೇವಿಯೈ ನಮಃ. ಈ ಜಪ ಮಾಡ್ತಾಯಿರಿ. ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಒಂದು ಅರ್ಧ ಗಂಟೆ ಮಲ್ಕೊಳ್ಳಿ ನೋಡಿ, ಯಾವುದು ಬರೋದಿಲ್ಲ. ಓಂ ಧೂಮ್ ಧೂಮ್ ಧೂಮಾವತಿ ದೇವಿಯೈ ನಮಃ. ಈ ಮಂತ್ರ ಬಿಡದೆ 20 ದಿವಸ ಮಾಡಿ, ಅದು ಬಹಳ ಒಳ್ಳೆಯದು. ಯಾಕೆಂದರೆ ಧೂಮಾವತಿ ವಿಧವಾ ಕಾಳಿಯರಲ್ಲಿ ಇವರು ಒಬ್ಬರು ಕಾಳಿ ವಿಧವೆ. ಈ ಜಪ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಈ ಕನಸಲ್ಲಿ ಕೆಲವ್ರಿಗೆ ಈ ಥರ ಎಲ್ಲ ಬಂದರೆ ಅದು ತಪ್ಪಾಗುತ್ತೆ ಮುಂದೆ, ಬಟ್ ಅದನ್ನು ನಾವು ಸೀರಿಯಸ್ಸಾಗಿ ತೊಗೋಬೇಕು. ಇದಕ್ಕೆ ಧೂಮಾವತಿ ಮಂತ್ರ ಮಾಡ್ತಾ ಬಂದರೆ ಖಂಡಿತ ಒಳ್ಳೆಯದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ, ಯಾವರಿಂದ ಕಾಲ್ ಮಾಡ್ತೀರಿ? ಬಳ್ಳಾರಿಯಿಂದ ಮಾತಾಡಿ ಸ್ವಾಮಿ. ಭಾಳ ಸಂತೋಷ. ಹೇಳಿಮ್ಮ, ಏನು ಸಮಸ್ಯೆ? ಮಗಳ ಬಗ್ಗೆ ಕೇಳಬೇಕಾಯ್ತು. ಏನು ಕೇಳಿ? ಅದೇ ಅವಳು ಆಶ್ಲೇಷ ನಕ್ಷತ್ರ ಅಂತದಾರ, ಹುಟ್ಟಿದ್ದು ಏನ 5/1 ಸಮಸ್ಯೆ ಹೇಳಿ. ಸಮಸ್ಯೆ ಏನು ಹೇಳಿ? ಇಲ್ಲೆಲ್ಲ ಡೇಟ್ ಆಫ್ ಬರ್ತ್ ಹೇಳಿ ತೊಗೊಂಡು ಏನು ಮಾಡೋಕ್ಕಾಗಲ್ಲ. ಅಟಾಜಿದ್ದು ಜಾಸ್ತಿ ಸ್ವಾಮಿ ಅವಳಿಗೆ. ಎಷ್ಟು ಏಜು? ವಯಸ್ಸೆಷ್ಟು? ವಯಸ್ಸು 24 ಸ್ವಾಮಿ. ಏನು ಹುಡುಗಿ ಸಮಸ್ಯೆ ಏನು ಹೇಳಿ? 5/1/99 ಹುಟ್ಟಿದ್ದವಳು. ಸಮಸ್ಯೆ ಹೇಳಮ್ಮ. ಪ್ರಾಬ್ಲಮ್ ಏನು? ಹುಡುಗಿದು ಪ್ರಾಬ್ಲಮ್ ಏನು? ಅದೇ ಅವಳಿಗೆ ಆಶ್ಲೇಷ ಬಲಿ ಮಾಡಿಸ್ಬೇಕು, ಸರ್ಪ ದೋಷ ಐತಿ ಅಂತಾರ. ಮಾಡಿಸಿ. ಮತ್ತೆ ಯಾರ ಮಾತು ಕೇಳೋದಿಲ್ಲ. ಅಟಾಜಿದ್ದು ಜಾಸ್ತಿ. ಅವಳು ಹುಟ್ಟಿದಾಗಿಂದ ಅವಳು ಹುಟ್ಟಿದ್ಮಾಗ ಅವ್ರ ತಂದೆ ಮನೆ ಬಿಟ್ಟು ಹೋದ್ರು. ಹುಡುಗಿದೆ ಪ್ರಾಬ್ಲಮ್ ಐತೆ, ಇದು ಮಾಡಿಸ್ಬೇಕು ಅದು ಮಾಡಿಸ್ಬೇಕು ಅಂತಾರೆ. ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಈಗ ನಾನು ಹೇಳೋದು ಕೇಳಿ. ನಿಮ್ಮ ಊರು ಗ್ರಾಮ ದೇವತೆ ಯಾರು? ನಿಮ್ಮೂರು ಗ್ರಾಮ ದೇವತೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಭಿಷೇಕ ಮಾಡಿಸಿ ಗೊತ್ತಾ, ಒಂದು ನಿಂಬೆಹಣ್ಣಿನ ಹಾರ ಹಾಕ್ಬಿಡಿ. 108 ನಿಂಬೆಹಣ್ಣಲ್ಲಿ ದಾರದಲ್ಲಿ ಪೋಣಿಸಿ ತೊಗೊಂಡೋಗಿ ಆ ಹುಡುಗಿ ಕೈಲಿ ಮುಟ್ಟಿಸಿ ಹಾರ ಹಾಕಿಸ್ಬಿಡಿ. ಗ್ರಾಮ ದೇವತೆಗೆ ಮಾಡಿ, ಆಮೇಲೆ ನೋಡೋಣ. ಇದಿಷ್ಟು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ನಾನು ಇದೇ ತಿಂಗಳ 19ನೇ ತಾರೀಕು ನಾನು ಹುಬ್ಳಿಗೆ ಬರ್ತಾಯಿದ್ದೀನಿ. ಏನಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, ಹುಬ್ಳಿಲಿ ಅಗ್ನಿಹೋತ್ರ ದೀಕ್ಷೆ ಕೊಡಲಿಕ್ಕೆ 19ನೇ ತಾರೀಕು ಭಾನುವಾರ ಅಗ್ನಿಹೋತ್ರ ದೀಕ್ಷೆ ಕೊಡ್ತಾಯಿದ್ದೀನಿ. ಏನಕ್ಕೆ ದೀಕ್ಷೆ ಅಗ್ನಿಹೋತ್ರ ಕಲಿಸ್ತಾ ಇದ್ದೀನಿ ಅಂತಂದರೆ, ಮದುವೆ ಆಯಿತು, ಮಕ್ಕಳಾಗಿಲ್ಲ, ಕೆಲವ್ರಿಗೆ ಮದುವೆನೇ ಆಗ್ತಿಲ್ಲ. ಮದುವೆ ಆದ ಮಕ್ಕಳು ಅಬಾರ್ಷನ್ ಆಗ್ತಿರ್ತದೆ, ಮಕ್ಕಳೆಲ್ಲ ಸತ್ತೋಗ್ತಿರ್ತಾರೆ. ಈ ದೋಷಕ್ಕೆ ಅಗ್ನಿಹೋತ್ರಿ ಮಾಡಬೇಕು. ಸರ್ಪದೋಷಗಳಿರ್ತದೆ, ಬೇರೆ ಬೇರೆ ದೋಷ ಇರ್ತದೆ. ಮನೇಲಿ ಮಕ್ಕಳು ಓದ್ತಿಲ್ಲ, ಹಠ ಮಾಡ್ತಾರೆ, ಕದಿಯೋದು, ಮನೆ ಬಿಟ್ಟು ಆಗಾಗ ಹೋಗೋದು, ಈ ಥರ ದೋಷಕ್ಕೆ ಅಗ್ನಿಹೋತ್ರಿ ಮಾಡಬೇಕು. ಪಿತೃಶಾಪಗಳಿದ್ದೆ ಅಗ್ನಿಹೋತ್ರಿ ಮಾಡಬೇಕು. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ನಷ್ಟ. ತುಂಬ ದುಡಿತೀವಿ, ಆದರೆ ಮನೇಲಿ ದುಡ್ಡು ಉಳಿತಾ ಇಲ್ಲ. ಚೆನ್ನಾಗಿ ಊಟ ಮಾಡ್ತೀವಿ, ಮೈ ತುಂಬ ರೋಗ. ಅದರಿಂದ ರೋಗ ಬಾಧೆ, ಸಾಲ ಬಾಧೆ, ಮನೇಲಿ ಗೃಹ ಕಲಹ, ಈ ಥರ ದೋಷಗಳೇನಾರು ಇತ್ತು ಅಂತಂದರೆ ನೀವು ಎಲ್ಲ ಥರ ಪರಿಹಾರ ಮಾಡಿದರೂ ಕೂಡ ಇನ್ನೂ ಜಾಸ್ತಿ ಇರ್ತದೆ. ಯಾಕೆಂದರೆ ಕೆಲವು ಕರ್ಮಗಳಿಗೆ ಪರಿಹಾರ ಇಲ್ಲ. ಆದರೆ ಅಗ್ನಿಹೋತ್ರ ಒಂದು ಪರಿಹಾರ. ಏನಕ್ಕೆ ಅಂತಂದರೆ, ಸಂಧಿ ಕಾಲದಲ್ಲಿ ಮಾಡುವಂಥದ್ದು. ಸೂರ್ಯ ಉದಯ ಆಗುವಾಗ, ಸೂರ್ಯ ಮುಳುಗುವಾಗ 2 ಮಂತ್ರದಲ್ಲಿ 2 ನಿಮಿಷ ಆ ಸಂಧಿ ಕಾಲದಲ್ಲಿ ಕೊಡುವಂಥ ಆಹುತಿ ಭಾಳ ಪವರ್ಫುಲ್. ಆದ್ದರಿಂದ ಈ ಎಲ್ಲ ಥರ ದೋಷ, ರೋಗ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಪಿಟ್ಸು, ದಮ್ಮು, ಡಯಾಬಿಟಿಸು, ಚರ್ಮವ್ಯಾಧಿ ರೋಗಗಳು ಏನೇ ಇದ್ದರೂ ಕೂಡ ಅಗ್ನಿಹೋತ್ರ ಮಾಡ್ತಾ ಬಂದರೆ ನಮ್ಮಲ್ಲಿರೋ ಆಯಾ ಗ್ರಹಗಳಿಗೆ ಶಾಂತಿಯಾಗಿ, ರಾಶಿ ನಕ್ಷತ್ರಗಳಿಗೆ ಶಾಂತಿಯಾಗಿ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು ಅಂಥೇಳಿ ಅಗ್ನಿಹೋತ್ರದಲ್ಲಿ ಹೇಳ್ತಾರೆ. ಈ ಒಂದು ವಿದ್ಯೆ 64 ಇದು ಒಂದು ವಿದ್ಯೆ. ಇದನ್ನು ನಾನು 19ನೇ ತಾರೀಕು ಭಾನುವಾರ ಹುಬ್ಳಿನಲ್ಲಿ ಮಧ್ಯಾಹ್ನ 2ರಿಂದ ಸಂಜೆ 6 ಗಂಟೆ ತನಕ ಕ್ಲಾಸ್ ಮಾಡಿ, ಆ ಅಗ್ನಿಹೋತ್ರ ಭಸ್ಮದಿಂದ ಏನೆಲ್ಲ ಕಾಯಿಲೆಗಳನ್ನು ಕ್ಯೂರ್ ಮಾಡ್ಬೋದು ಅನ್ನೋದು ತಿಳಿಸಿ, ಆ 19ನೇ ತಾರೀಕು ಹುಬ್ಳಿನಲ್ಲಿ ಸೂರ್ಯ ಮುಳುಗೋ ಸಮಯದಲ್ಲಿ ನಾನು ಅಗ್ನಿಹೋತ್ರ ದೀಕ್ಷೆ ಕೊಡ್ತಾಯಿದ್ದೀನಿ. ನಾವು ಅಗ್ನಿಹೋತ್ರಿಗಳಾಗಬೇಕು. ನಮ್ಮಲ್ಲಿ ಎಲ್ಲ ಸಮಸ್ಯೆಗಳನ್ನು, ಅದರಲ್ಲೂ ಮಾಟ ಮಂತ್ರ ತಂತ್ರ ಮತ್ತು ಈ ಭೂತ ಪ್ರೇತ ಪಿಚಾಚಿ ಬಾಧೆಗಳು ಇವೆಲ್ಲ ನಿವಾರಣೆ ಆಗಬೇಕು ಅನ್ನೋದಾದರೆ ಎಲ್ಲೂ ಪರಿಹಾರ ಇಲ್ಲ. ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕು ಪರಿಹಾರಗಳಿಗೆ. ಹೋಮ ಮಾಡ್ಸೋಕ್ಕೆ 20-30 ಸಾವಿರ ಕೊಡಬೇಕು, ಮಾಟ ಮಂತ್ರ ತೆಗ್ಸೋಕ್ಕೆ ಲಕ್ಷಾಂತರ ರೂಪಾಯಿ ಕೊಡಬೇಕು. ಅದನ್ನೆಲ್ಲ ಬದಿಗಿಟ್ಟು ಅದೆಲ್ಲ ದುಡ್ಡು ಸೇವ್ ಮಾಡಿ ನಿಮಗೆ ನೀವೇ ಮನೇಲಿ ಎಲ್ಲ ಸಮಸ್ಯೆ ಪರಿಹಾರ, ನಿಮ್ಮ ಕರ್ಮಕ್ಕೆ ನೀವೇ ಹೊಣೆ, ನಿಮ್ಮ ಕರ್ಮ ನೀವೇ ಪರಿಹಾರ ಮಾಡ್ಕೊಳ್ಳೋಂಥ ಒಂದು ವಿಶೇಷ ಅವಕಾಶ ಈ ಅಗ್ನಿಹೋತ್ರಲ್ಲಿದೆ. ಅದರಿಂದ ಬೆಳಗ್ಗೆ ಸೂರ್ಯ ಉದಯ ಆಗುವಾಗ, ಮುಳುಗುವಾಗ ಮಾಡುವಂಥ ಒಂದು ನಿತ್ಯ ನಿರಂತರ ಹೋಮದ ಒಂದು ದೀಕ್ಷಾ ವಿಧಿಯನ್ನು ನಾನು ಇದೇ ತಿಂಗಳ 19ನೇ ತಾರೀಕು ಹುಬ್ಳಿಲಿ ಕೊಡ್ತಾಯಿದ್ದೀನಿ. ಆಸಕ್ತಿ ಇರುವಂಥವ್ರು agnihotra.ssbk.in ಅಂತ ಇದೆ ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. agnihotra.ssbk.in ಅಂತ ಲಾಗಿನ್ ಆದರೆ ನಿಮಗೆ ಎಲ್ಲ ಡೀಟೇಲ್ಸ್ ಅದಲ್ಲಿದೆ, ಎಲ್ಲ ಕ್ವಶನ್ಸು ಆನ್ಸರ್ ಅದಲ್ಲಿದೆ. ರಿಜಿಸ್ಟ್ರ್ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೋದು ಅಂತ ಇದೊಂದು ಅನೌನ್ಸ್ಮೆಂಟು. ಎರಡನೇದು,
ನಮ್ಮ ಹಳೆ ಸಂಚಿಕೆಗಳು ಏನಿದೆಯೋ ಅದನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಆಮೇಲೆ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟ್ವಿಟ್ಟರ್ನಲ್ಲಿ, ಲಿಂಕ್ಡ್ಇನ್ನಲ್ಲಿ ಕೂಡ ನಾವೆಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ಕೂಡ ನೀವು ಎಲ್ಲ ಇನ್ಫಾರ್ಮೇಷನ್ನ ತೊಗೋಬೋದು. ಮತ್ತೊಮ್ಮೆ ಹೇಳ್ತೀನಿ, 19ನೇ ತಾರೀಕು ಭಾನುವಾರ ಈ ತಿಂಗಳು ಹುಬ್ಳಿಲಿ ಅಗ್ನಿಹೋತ್ರ ದೀಕ್ಷೆ ಇದೆ. agnihotra.ssbk.in ಲಾಗಿನ್ ಆದರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ನೀವು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, lakshmisrinivas.in ಅಂತ ಇಲ್ಲಿ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ಸ್ ತೊಗೋಬೋದು. ಯಾರು ಪ್ರಶ್ನೆ ಕೇಳಬೇಕು ಅವರೇ ಜೊತೆ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇದೆ, ಜಾತಕ ತೊಗೊಂಬನ್ನಿ. ಅಕಸ್ಮಾತ್ ಇಲ್ಲ ಅಂದರೆ ಪರವಾಗಿಲ್ಲ, ಬೇರೆ ಥರ ನೋಡ್ತೀವಿ. ಈ ಪಿಟ್ಸು, ಕ್ಯಾನ್ಸರು, ಲಕ್ವಾ, ವಾಸೆ ಆಗದೆ ಇರುವಂಥ ಕಾರ್ಯಗಳು, ಪ್ರಾರಬ್ಧ ರೋಗಗಳಂತಾರೆ, ಶಾಪಗ್ರಸ್ತ ರೋಗಗಳು, ಆ ಥರ ರೋಗಗಳೇನು ನರಳ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವೇನೇ ಇದೀಗ ಮೆಡಿಕಲಲ್ಲಿ ತೋರಿಸಿ, ಡಾಕ್ಟರ್ ಹತ್ರ ತೋರಿಸಿ, ಅದೇನು ಔಷಧಿ ತೊಗೊಂಡಿದ್ದೀರೋ ಆ ಮೆಡಿಕಲ್ ರಿಪೋರ್ಟ್ಸನ್ನು ನೀವು ತೊಗೊಂಡು ಬಂದರೆ ಅದನ್ನು ಮೆಡಿಕಲ್ ಆಸ್ಟ್ರಾಲಜಿಗೆ ಮ್ಯಾಚ್ ಮಾಡಿ ಏನಕ್ಕೆ ಆ ಕಾಯಿಲೆ ಬಂದಿದೆ, ಅದಕ್ಕೇನು ಪರಿಹಾರ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸೋಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಬರಬೇಕಾದ್ರೆ ನಿಮ್ಮ ಮೆಡಿಕಲ್ ರಿಪೋರ್ಟ್ ಇದು ತೊಗೊಂಡು ಬರ್ಬೋದು. ಇದೇ ರೀತಿ ನಾನು ನಾಳಿನ ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತೊಂದು ವಿಶೇಷವಾದಂಥ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.